ಸಾಕಷ್ಟು ಜನರಿಗೆ ಈ ಲ್ಯಾಸಿಕ್ ಸರ್ಜರಿ ಅಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಈ ಲ್ಯಾಸಿಕ್ ಸರ್ಜರಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಲ್ಯಾಸಿಕ್ ಸರ್ಜರಿ ಅಂದ್ರೆ ಲೇಸರ್ ಯೂಸ್ ಮಾಡಿ ಕನ್ನಡಕದ ನಂಬರ್ ಏನಿರುತ್ತೆ ಅದು ಕರೆಕ್ಷನ್ ಅಥವಾ ಪವರ್ ಕರೆಕ್ಷನ್ ಮಾಡುವಂತಹ ಲೇಸರ್ ಟ್ರೀಟ್ಮೆಂಟ್. ಸೊ ಸರ್ಜರಿ ಅಂದ ತಕ್ಷಣ ತುಂಬಾ ಜನರಿಗೆ ಹೆದರ್ಕೋತಾರೆ ಸರ್ಜರಿನಾ ಅಂತ. ಇದು ಆಕ್ಚುಲಿ ಲೇಸರ್ ಪ್ರೊಸೀಜರ್. ಕಣ್ಣಿಂದು ಕರಿಗುಡ್ಡೆ ಇರುತ್ತಲ್ಲ, ಕಾರ್ನಿಯಾ ಅಂತ ಹೇಳ್ತೀವಿ, ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡುವಂತ ಪ್ರೊಸೀಜರ್ ಇದು. ಸೊ ಕನ್ನಡಕದ ನಂಬರ್ ಹಾಕ್ತಿರ್ತಾರಲ್ಲ ಅದನ್ನ ನಾವು ಪೂರ್ತಿ ಕರೆಕ್ಷನ್ ಮಾಡಿ ಅವರು ನ್ಯಾಚುರಲ್ ಅವ್ರ ಕಣ್ಣಿಂದ ನೋಡೋ ತರ ಮಾಡ್ತೀವಿ. ಮೇಡಮ್, ಬಹುಮುಖ್ಯವಾಗಿ ಈಗ ಈ ಸರ್ಜರಿ ಅಥವಾ ಅಂತ ಅಂದ್ರಾಗ ಅನಸ್ತೇಷಿಯಾ ಕೊಡ್ತಾರೆ, ಏನಾಗುತ್ತೋ ಹೇಗ ಇರುತ್ತೋ ಅಥವಾ ನನ್ಗೆ ಸೂಟ್ ಆಗುತ್ತೋ ಇಲ್ವೋ, ಭಯಪಟ್ಟಾಗ ಇದೇನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಭಯ ಕೂಡ ಅವರಲ್ಲಿ ಇರುತ್ತಲ್ವ? ಖಂಡಿತ ಇರುತ್ತೆ. ಸೊ ನೀವು ಮೈಯಲ್ಲಿ ಏನೇ ಸರ್ಜರಿ ಮಾಡಿಸ್ಕೊಳ್ಳಿ, ಎಸ್ಪೆಷಲಿ ಕಣ್ಣಿಗೆ ಬಂದಾಗ ತುಂಬಾ ಜನರಿಗೆ ಅದು ಆಂಗ್ಸೈಟಿ ಇರುತ್ತೆ, ಸರ್ಜರಿನಾ ಅಂತ ಒಂದು ಭಯ ಇರುತ್ತೆ. ಸೊ ಅದಕ್ಕೆ ಲ್ಯಾಸಿಕ್ ಒನ್ ಆಫ್ ದ ಸೇಫೆಸ್ಟ್ and quickest and most predictable procedure when it comes to ಕಣ್ಣಿಂದ ಸರ್ಜರೀಸ್ ಅಲ್ಲಿ ನೋಡಿದ್ರೆ. ಬಟ್ ನಾವು ಫಸ್ಟ್ ಅದನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತೀವಿ, ಯಾರಿಗೆ ಸೂಟ್ ಆಗುತ್ತೆ ಅದನ್ನ ಫಸ್ಟ್ ಚೆಕ್ ಮಾಡಿ ನೋಡ್ತೀವಿ. ಒಂದು ಅದಕ್ಕೆ ಅವರು ಹಾಸ್ಪಿಟಲ್ಗೆ ಹೋಗಿ ಕಾರ್ನಿಯಾ ಸರ್ಜನ್ ಅಥವಾ ಲ್ಯಾಸಿಕ್ ಸರ್ಜನ್ ಮೀಟ್ ಮಾಡಿದ್ರೆ ಅದಕ್ಕೆ ಏನೇನು ಅವಶ್ಯಕತೆ ಇರುತ್ತೆ ಟೆಸ್ಟ್ಸ್ ಎಲ್ಲ ಮಾಡಿ ನೋಡ್ತೀವಿ ನಾವು. ಆಮೇಲೆ ಎಲಿಜಿಬಲ್ ಇದಾರೆ ಅಂತ ಅನ್ಸಿದ್ರೆ ದೆನ್ ವಿ ವಿಲ್ ಎಕ್ಸ್ಪ್ಲೇನ್ ದೆಮ್ ದ ಪ್ರೊಸೀಜರ್. ಆಮೇಲೆ ನೀವು ಅನಸ್ತೇಸಿಯಾ ಅಂತ ಕೇಳಿದ್ರಿ. ಹೌದು, ಇದು ಡ್ರಾಪ್ಸ್ ಹಾಕಿ ಮಾಡುವಂತ ಪ್ರೊಸೀಜರ್. ಅನಸ್ತೇಸಿಯಾ ಅಂದ್ರೆ ಕಣ್ಣಿಗೆ ಅನಸ್ತೇಸಿಯಾ ಡ್ರಾಪ್ಸ್ ಹಾಕಿ ಮಾಡುವಂತ ಪ್ರೊಸೀಜರ್. ಅಂದ್ರೆ ಜನರಲ್ ಅನಸ್ತೇಸಿಯಾ ಆಗ್ಲಿ ಅನ್ಕಾನ್ಶಿಯಸ್ ಮಾಡಿ ಮಾಡುವಂತ ಪ್ರೊಸೀಜರ್ ಇಲ್ಲ. ಪೇಷಂಟ್ ಮಾತಾಡ್ತಾ ಇರ್ತಾರೆ, ಸರ್ಜನ್ ಹತ್ರ ಮಾತಾಡ್ತಿರ್ತಾರೆ, ಥ್ರೂ ಔಟ್ ಕಾನ್ಶಿಯಸ್ ಇರ್ತಾರೆ, ಬಟ್ ಕಣ್ಣಲ್ಲಿ ಅವ್ರಿಗೆ ಏನು ಪೇನ್ ಸೆನ್ಸೇಷನ್ಸ್ ಏನೂ ಇರಲ್ಲ, ಡ್ರಾಪ್ ಎಫೆಕ್ಟ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ವೆರಿ ಕ್ವಿಕ್ ಟ್ರೀಟ್ಮೆಂಟ್. ಮತ್ತೆ ಈ ಲ್ಯಾಸಿಕ್ ಸರ್ಜರಿ ಅನ್ನುವಂಥದ್ದು ಪ್ರೊಸೀಜರ್ ಮುಖ್ಯವಾಗಿ ಈಗ ನೀವು ಹೇಳಿದ್ರಿ ಕಾಂಟ್ಯಾಕ್ಟ್ ಲೆನ್ಸನ್ನ ಹಾಕೊಳ್ಳುವಂಥವ್ರು ಅಥವಾ ಗ್ಲಾಸ್ ಅನ್ನ ಧರಿಸುವಂಥವ್ರು, ಅದು ಅವರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ ಅನ್ನುವಂಥದ್ರ ಬಗ್ಗೆ. ಸೊ ಇದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ? ಅದನ್ನ ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಲ್ಲ. ಸೊ ಇವಾಗ ನಾನು ಕನ್ನಡಕದ ನಂಬರ್ ಹಾಕೋರು ಅಂತ ಹೇಳ್ದೆ ಅಲ್ಲ, ಯಾವ್ಯಾವ ತರದ ಕನ್ನಡಕದ ನಂಬರ್ ಇರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದರಲ್ಲಿ ಒಂದು ಮಯೋಪಿಯಾ ಅಂತ ಹೇಳ್ತೀವಿ, ಅದನ್ನ ಶಾರ್ಟ್ ಸೈಟ್ ನಂಬರ್. ಇದು ಮೈನಸ್ ಪವರ್ ಹಾಕ್ತಾ ಇರ್ತಾರೆ ಗ್ಲಾಸಸ್. ಅವರಿಗೆ ದೂರದೃಷ್ಟಿ ಪ್ರಾಬ್ಲಮ್ ಇರುತ್ತೆ, ಗ್ಲಾಸ್ ಹಾಕಿಲ್ಲ ಅಂದ್ರೆ ದೂರದ ಏನೂ ಕಾಣಲ್ಲ ಅವರಿಗೆ. ಒಂದು ಮಯೋಪಿಯಾ ಅಂತ. ಇನ್ನೊಂದು ಹೈಪರೋಪಿಯಾ ಅಂತ ಹೇಳ್ತೀವಿ, ಪ್ಲಸ್ ನಂಬರ್ ಇರುತ್ತೆ ಅವ್ರಿಗೆ ಕನ್ನಡಕದಲ್ಲಿ. ಅವ್ರಿಗೆ ಯೂಶಲಿ ಹತ್ತಿರದ್ದು ದೂರದ್ದು ಎರಡೂ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಸಿಲಿಂಡ್ರಿಕಲ್ ನಂಬರ್ ಅಂತ ಇರುತ್ತೆ. ಸೊ ಇದೆಲ್ಲಾನು ಲ್ಯಾಸಿಕ್ ಇಂದ ಕರೆಕ್ಷನ್ ಮಾಡಬಹುದು. ಸೊ ಈ ಪ್ರಾಬ್ಲಮ್, ಈ ಕನ್ನಡಕದ ನಂಬರ್ಸ್ ಪ್ರಾಬ್ಲಮ್ ಇರೋರಿಗೆ ಗ್ಲಾಸ್ ಹಾಕಿದ್ರೇನೆ ಕಾಣೋದು ಅವ್ರಿಗೆ, ಗ್ಲಾಸ್ ತೆಗೆದ್ರೆ ಏನೂ ಕಾಣ್ತಿರಲ್ಲ ಅವ್ರಿಗೆ. ಸೊ ನಾವು ಲೇಸರ್ ಕರೆಕ್ಷನ್ ಅಥವಾ ಲ್ಯಾಸಿಕ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಇರೋ ನಂಬರ್ನ ಕರೆಕ್ಷನ್ ಮಾಡ್ತೀವಿ. ಸೊ ಗ್ಲಾಸ್ ಇಲ್ಲದೆ ಅವ್ರಿಗೆ ಎಲ್ಲ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಇದರಿಂದ ಸಾಕಷ್ಟು ಜನರಿಗೆ ಹಾಗಿದ್ರೆ ಉಪಾಯಕಾರಿ ಕೂಡ ಆಗುತ್ತೆ, ಉಪಯುಕ್ತ ಆಗುತ್ತೆ. ಡೆಫಿನೆಟ್ಲಿ. ಅಂದ್ರೆ ಮೇಡಮ್, ಈಗ ನೀವು ಹೇಳಿದ್ರಿ 3 ವಿಧಾನಗಳು ಇರುವಂತದ್ದು ಇದ್ರಲ್ಲಿ ಅಂತವ್ರು 3 ಜನಕ್ಕೂ ಹೊರತುಪಡಿಸಿ ಬೇರೆಯವ್ರಿಗೂ ಮಾಡಬಹುದಾ? ಇದರಿಂದ ಮತ್ತಷ್ಟು ಅವರಿಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ? ಇದು ಅದೇ ಕನ್ನಡಕದ ನಂಬರ್ ಹಾಕೋರ್ಗೆನೆ ಕರೆಕ್ಷನ್ ಮಾಡುವಂತಹ ಟ್ರೀಟ್ಮೆಂಟ್. ಬಟ್ ಯಾರು ಮಾಡಿಸ್ಬಹುದು ಅಂತ ಕೇಳಿದ್ರಿ ನೀವು. ಏಜ್ ಲಿಮಿಟ್ ಇದೆ ಇದಕ್ಕೆ, ಅಂದ್ರೆ 18 ಇಯರ್ಸ್ ಆದ್ಮೇಲೆ ಮಾಡಬೇಕು. ಸೊ 18 ಇಯರ್ಸ್ ತನಕ ಏನಾಗುತ್ತೆ, 18 ವರ್ಷದ ತನಕ ಬೆಳೀತಾ ಇರುತ್ತೆ, ಅಂದ್ರೆ ಗ್ರೋತ್ ಆಗ್ತಿರುತ್ತೆ, ಕಣ್ಣಿಂದು ಆಕಾರ ಚೇಂಜ್ ಆಗ್ತಿರುತ್ತೆ, ಪವರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಪವರ್ ಸ್ಟೆಬಿಲೈಸ್ ಆಗಕ್ಕೇನೆ 18ರಿಂದ 19 ವರ್ಷ ಆಗುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡಬೇಕು. ಕನ್ನಡಕದ ನಂಬರ್ ಸ್ಟೆಬಿಲೈಸ್ ಆದ್ಮೇಲೆ 18 ಇಯರ್ಸ್ ಆದ್ಮೇಲೆ ನಾವು ಟೆಸ್ಟ್ ಮಾಡಿ ನೋಡಿ ಅವರಿಗೆ ಕಣ್ಣಿಗೆ ಸೂಟಬಲ್ ಇದ್ರೆ ನಾವು ಲೇಸರ್ ಕರೆಕ್ಷನ್ ಮಾಡಬಹುದು. ಅಪ್ಪರ್ ಏಜ್ ಲಿಮಿಟ್ ಆಕ್ಚುಲಿ ಆ ಥರ ಏನಿಲ್ಲ, ಅಂದ್ರೆ 30 ವಯಸ್ಸಲ್ಲೂ 40 ವಯಸ್ಸಲ್ಲೂ ಮಾಡಿಸ್ಬೋದು.
ಕಣ್ಣಲ್ಲಿ ಬೇರೆ ಏನಾದರೂ ಅಡಿಷನಲ್ ತೊಂದರೆಗಳು ಇಲ್ಲ ಅನ್ನೋ ತನಕ ಲಸಿಕ್ ಮಾಡಿಸ್ಬೋದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಯಾವುದೇ ರೀತಿ ಕಣ್ಣಿನ ಸಮಸ್ಯೆಗಳಿದ್ರೆ, ಅಕಸ್ಮಾತ್ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಗ್ಲಾಸನ್ನು ಹಾಕೊಂಡಿದ್ದೀವಿ. ಈಗ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗಿದೆ. ಲೇಸರ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಲೆನ್ಸ್ ಕಾಂಟ್ಯಾಕ್ಟ್ ಆಗಿರಬಹುದು, ಅಥವಾ ಏನು ಕನ್ನಡಕವನ್ನು ಧರಿಸೋದ್ರಿಂದ ಕೂಡ ನಾವು ಮುಕ್ತರಾಗಬಹುದು ಅನ್ನೋಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂತಹದ್ದು. ಇನ್ನು ಲ್ಯಾಸಿಕ್ ಸರ್ಜರಿಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ನೀವು ಕನ್ನಡಕದಿಂದ ಮುಕ್ತಿ ಕೂಡ ಪಡ್ಕೊಳ್ಬಹುದು. ಇನ್ನು ಶೇಖರ್ ಐ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿಯನ್ನು ಕೊಡಿ, ನಿಮ್ಗಿರುವಂತಹ ಸಮಸ್ಯೆಗಳನ್ನ ಕೂಡ ನೀವು ನಿವಾರಿಸಿಕೊಳ್ಳಬಹುದಾಗಿದೆ. ಇನ್ನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಮಗದಷ್ಟು ಮಾಹಿತಿಯನ್ನ ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಮೇಡಮ್, ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಲ್ಯಾಸಿಕ್ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಬೇರೆ ಬೇರೆ ಅಕಸ್ಮಾತ್ ಏನಾದರೂ ಅವರು ಶುಗರ್, BP ಇಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ನಾವು ಮಾಡಿಸ್ಕೊಳ್ಬಹುದಾ ಅನ್ನುವಂಥ ಅನುಮಾನ ಕೂಡ ಸಹಜವಾಗಿರುತ್ತೆ. ಹೌದು. ಈಗ ನೀವು ಶುಗರು, BP ಅಂತ ಹೇಳಿದ್ರಿ, ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ತುಂಬಾ ಚಿಕ್ಕ ವಯಸ್ಸಲ್ಲೇ ಬರ್ಬೋದು ಕೆಲವರಿಗೆ, ಅಂದ್ರೆ 20-30s ಅಲ್ಲೂ ಬರಬಹುದು. ಬಟ್ ಅದರಿಂದ ಕಣ್ಣಿಗೆ ಬೇರೆ ಸಮಸ್ಯೆ ಆಗಿಲ್ಲ, ಅಥವಾ ಕಣ್ಣಿಂದ ರೆಟಿನಾ, ಕಾರ್ನಿಯಾ ಎಲ್ಲ ಹೆಲ್ದಿ ಇದೆ ಅಂದ್ರೆ ಶುಗರ್, BP ಇರೋರು ಲ್ಯಾಸಿಕ್ ಸರ್ಜರಿ ಮಾಡಿಸಬಹುದು. ಅಂದ್ರೆ ಕಣ್ಣಿಗೆ ಬೇರೆ ಯಾವುದೇ ರೀತಿ ಸಮಸ್ಯೆ ಕ್ಲಿಯರ್ ಇರಬೇಕು. ಹೌದು. ಅದಕ್ಕೆ ನಾವು ಎಲಿಜಿಬಿಲಿಟಿ ಟೆಸ್ಟ್ಸ್ ಮಾಡ್ತೀವಿ. ಸಾಕಷ್ಟು ಟೆಸ್ಟ್ಸ್ ಮಾಡಿ ಕ್ಲಿಯರೆನ್ಸ್ ಇದೆಯಾ ನೋಡಿಕೊಂಡು ಆಮೇಲೆ ನಾವು ಮಾಡೋದು. ಅಂದ್ರೆ ಅದಕ್ಕೆ ಪ್ರೊಸೀಜರ್ ಇಂತಿಷ್ಟು ದಿನಗಳು ಅಂತ ಏನಾದರೂ ಇರುತ್ತಾ ಮೇಡಮ್? ಹೌದು. ಫಸ್ಟ್ ಪೇಷಂಟ್ ಚೆಕಪ್ಗೆ ಬಂದಾಗ ಅವ್ರದ್ದು ಕನ್ನಡಕದ ನಂಬರ್ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ, ಎಷ್ಟು ವರ್ಷದಿಂದ ಸ್ಟೇಬಲ್ ಇದೆ ಅಂತ ನೋಡ್ಕೋತೀವಿ. ಆಮೇಲೆ ಕಾರ್ನಿಯಾ ಪರೀಕ್ಷೆ, ಅಂದ್ರೆ ಕಣ್ಣಿಂದು ಕರಿಗುಡ್ಡೆದು ಸ್ಕ್ಯಾನಿಂಗ್ ಟೆಸ್ಟ್ ಮಾಡಿ ನೋಡ್ತೀವಿ. ಅದರದ್ದು ಆಕಾರ, ಥಿಕ್ನೆಸ್ ಇದೆಲ್ಲ ಸರಿ ಇರಬೇಕು, ಆ ಪವರಿಗೆ ಕರೆಕ್ಷನ್ ಮಾಡುವಂಥದ್ದಾಗಿರಬೇಕು. ಆಮೇಲೆ ಡ್ರಾಪ್ಸ್ ಹಾಕಿ ಕಣ್ಣಿಂದು ರೆಟಿನಾ ಟೆಸ್ಟಿಂಗ್ ಇದೆಲ್ಲ ಆದಮೇಲೆ ನಮಗೆ ಗೊತ್ತಾಗುತ್ತೆ ಎಲಿಜಿಬಲ್ ಇದಾರಾ ಪೇಷಂಟು ಅಂತ. ಸೊ ಈ ಟೆಸ್ಟ್ ಎಲ್ಲ ಆದಮೇಲೆ ಅವರು ಎನಿ ಟೈಮ್ ಲೇಸರ್ ಪ್ರೊಸೀಜರ್ ಫಿಕ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಅವ್ರ ಕನ್ನಡಕವನ್ನ ಧರಿಸ್ತಾ ಬರ್ತಾ ಇರ್ತಾರೆ. ಅಂಥವ್ರಿಗೆ ಈ ಲ್ಯಾಸಿಕ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಎಲ್ಲ ಒಂದ್ ಕಡೆ ಓಕೆ ನಾವು ಕನ್ನಡಕ ಮುಕ್ತರಾಗಿರಬಹುದು ಅನ್ನುವಂಥದ್ದು ಒಂದ್ ಕಡೆ ಖುಷಿ ಇರುತ್ತೆ, ಬಟ್ ಒಂದ್ ಕಡೆ ಭಯ ಕೂಡ ಇರುತ್ತೆ. ಇದು ಹೇಗಿರುತ್ತೆ? ಹೌದು, ಯೂಶಲಿ ನಾವು ನೋಡಿದಂಗೆ ಜನ ಅಂದ್ರೆ ಲೇಸರ್ ಮಾಡಿಸೋರು, ಲ್ಯಾಸಿಕ್ ಮಾಡಿಸೋರು 10-20 ವರ್ಷದಿಂದ ಗ್ಲಾಸಸ್ ಹಾಕ್ತಿರ್ತಾರೆ. ಹೌದು, ಯಾಕಂದ್ರೆ ನೀವು ಹೇಳಿದ್ರಿ 18 ವರ್ಷದ ಮಕ್ಕಳ ಮೇಲೆ ಹಾಕಬೇಕು ಅಂತ ಹೇಳಿ. ಸೊ ಅವರಿಗೆ ಈ ಟ್ರೀಟ್ಮೆಂಟ್ ಮಾಡಿ ಒಂದು 15-20 ಮಿನಿಟ್ಸ್ ಪ್ರೊಸೀಜರ್, ಅಷ್ಟರಲ್ಲಿ ಅಷ್ಟು ವರ್ಷದಿಂದ ಹಾಕ್ತಿರೋ ಗ್ಲಾಸ್ ನಂಬರ್ ಕರೆಕ್ಷನ್ ಮಾಡ್ತೀವಿ. ಅಂಡ್ ಇಮಿಡಿಯೇಟ್ಲಿ ಎಫೆಕ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಅವ್ರ ನ್ಯಾಚುರಲ್ ಕಣ್ಣಿಂದ ಅವ್ರು ನೋಡಕ್ ಶುರು ಮಾಡ್ತಾರೆ. ಸೊ ತುಂಬಾ ಜನ ಇದು ಮ್ಯಾಜಿಕ್ ಅಂತಾನೆ ಹೇಳಿ ಹೋಗಿದ್ದಾರೆ. ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ಆಶ್ಚರ್ಯ ಕೂಡ, ಅಷ್ಟು ವರ್ಷದಿಂದ ನಾವು ಕನ್ನಡಕ ಹಾಕೊಂಡ್ ಬಂದವರು ಅದರಿಂದನೇ ಮುಜುಗರಕ್ಕೂ ಕೂಡ ಈಡಾಗಿರ್ತಾರೆ ಎಷ್ಟೋ ಜನರು. ಹೌದು. ಆದ್ರೆ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್, ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತೀನಿ. ಕಾಲರ್ ಒಬ್ರು ಇದ್ದಾರೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಓಕೆ, ಮೇಡಮ್ ಇದಾರೆ, ಮಾತನಾಡಿ. ನಮಸ್ತೆ ಅಶೋಕ್ ಅವರ, ಹೇಳಿ. ನಮಸ್ತೆ, ಹೇಳಿ. ನನಗೆ ಆರ್ಪಿ ಅಂತ ಡಯಾಗ್ನೋಸ್ ಆಯಿತು. ಹೇಳಿ ಕೇಳಿಸ್ತಿದೆ, ಹೇಳಿ. RP ಅಂತ ಡಯಾಗ್ನೋಸ್ ಆಗಿದೆ. ಆರ್ಪಿ ಅಂತ ಡಯಾಗ್ನೋಸ್ ಆಗಿ ಬಹಳ ವರ್ಷ ಆಗಿದೆ. ಬಟ್ ನನಗೇನು ಅಂತ ಪ್ರಾಬ್ಲಮ್ ಆಗಿರ್ಲಿಲ್ಲ. ಓಕೆ. ವೆಹಿಕಲ್ ಎಲ್ಲ ಡ್ರೈವ್ ಮಾಡ್ತಿದ್ದೆ. ಈಗ ಒಂದು 2.5 ಇಯರ್ ಇಂದ ನನಗೆ ವಿಷನ್ ಸ್ವಲ್ಪ ಸೆಂಟ್ರಲ್ ವಿಷನ್ ಬ್ಲರ್ ಆಗ್ತಾ ಇದೆಯಾ? ಅದಕ್ಕೆ ಓಕೆ. ಸಿ, RP ಇರೋರಿಗೆ ಕನ್ನಡಕದ ನಂಬರ್ ಇರಬಹುದು. ನಿಮಗೆ ಆ ಕನ್ನಡಕದ ಪವರ್ ಕರೆಕ್ಟ್. ಸೊ RP ಸಂಬಂಧಪಟ್ಟಿರಲ್ಲ ಕನ್ನಡಕದ ಪವರ್, ಬಟ್ ಚೇಂಜಸ್ ಆಗಬಹುದು. ಅದರಿಂದಾನೇ ನಿಮ್ಗೆ ವಿಷನ್ ಬ್ಲರ್ ಆಗ್ತಿರಬಹುದು ಒಂದು. ಆಮೇಲೆ ಬೇರೆ ಏನಾದರೂ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆಯಾ? RP ಇರೋರಿಗೆ ಪೊರೆ ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಕಣ್ಣಲ್ಲಿ, ಅದೆಲ್ಲ ಚೆಕ್ ಮಾಡಿಸ್ಕೋಬೇಕು. ಅದರಿಂದನೂ ಕೆಲವೊಮ್ಮೆ ಸೆಂಟ್ರಲ್ ವಿಷನ್ನು ತೊಂದರೆ ಆಗುತ್ತೆ. ಸೊ ಅದನ್ನ ಡೀಟೇಲ್ ಚೆಕಪ್ ಮಾಡಬೇಕಾಗುತ್ತೆ. ಮಾಡಿ ನಿಮಗೆ ಗ್ಲಾಸಸ್ಸು ಅಥವಾ ಪೊರೆ ಬಂದಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಅದು ನಿಮಗೆ ಹೇಳ್ತೀವಿ. ಲ್ಯಾಸಿಕ್ ಸರ್ಜರಿ ಯೂಶಲಿ ನಿಮಗೆ ಅಡ್ವೈಸಬಲ್ ಇಲ್ಲ. ಗ್ಲಾಸಸ್ಸು, ಪೊರೆ, ಈ ಟ್ರೀಟ್ಮೆಂಟ್ ಬೇಕಾಗುತ್ತೆ ನಿಮಗೆ. ಸೊ ಒಂದ್ಸಲ ಬಂದು ನೀವು ಡೀಟೇಲ್ಡ್ ಆಗಿ ರೆಟಿನಾ ಚೆಕಪ್ ಎಲ್ಲ ಮಾಡಿಸಿದ್ರೆ ಒಳ್ಳೆಯದು. ಅಶೋಕ್, ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು ಹೇಳಿಮ್ಮ, ನಿಮ್ ಹೆಸರು? ನನ್ನ ಹೆಸರು ಲಲಿತಮ್ಮ ಅಂತ.
ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಿ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಲಲಿತಮ್ಮ ಅವರೇ, ಹೇಳಿ. ನನಗೆ ಏನಿಲ್ಲ, 65 ವರ್ಷ ಆಗಿದೆ. ಹಾ ಹಾ. ಕನ್ನಡಕ ಬಳಸ್ತಾ ಇದ್ದೀನಿ. ಕನ್ನಡಕ ಬಳಸಂಗೆನೆ ಕಣ್ಣಿಗೆ ಇದ್ ಮಾಡಕ್ ಆಗತ್ರ? ನಿಮ್ದು ಚೆಕಪ್ ಮಾಡಿಸಿದ್ದೀರಾ? ಪೊರೆ ಏನಾದ್ರೂ ಇದೆಯಾ ಅಂತ ತೋರಿಸ್ಕೊಂಡಿದ್ದೀರಾ ಯಾವಾಗಾದ್ರೂ? ಓಕೆ. ಸೊ ಯಾಕಂದ್ರೆ ಈ ವಯಸ್ಸಲ್ಲಿ ಯೂಶಲಿ ಪೊರೆ ಬರೋ ಚಾನ್ಸಸ್ ಇರುತ್ತೆ. ಈ ವಯಸ್ಸು 50-60 ವರ್ಷ, ಈ ಏಜ್ ಅಲ್ಲಿ ಸ್ಟಾರ್ಟ್ ಆಗೋ ವಯಸ್ಸು, ಇದು ಪೊರೆ ಸ್ಟಾರ್ಟ್ ಆಗೋ ವಯಸ್ಸು. ಆ ಥರ ಇದ್ದಾಗ ಈ ಏಜಲ್ಲಿ ಯೂಶಲಿ ನಾವು ಪೊರೆ ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದು, ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಸೊ ಆದಷ್ಟು ವರ್ಷ ಚೆಕ್ ಮಾಡಿಸ್ಕೊಂಡು ಪೊರೆ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋತಾ ಇರಿ. ಅಲ್ಲಿ ತನಕ ನೀವು ಕನ್ನಡಕದಲ್ಲಿ ಮ್ಯಾನೇಜ್ ಮಾಡಿ, ಅದಾದ್ಮೇಲೆ ನಿಮಗೆ ಪೊರೆ ಸರ್ಜರಿ ಹೇಳ್ತೀವಿ. ಧನ್ಯವಾದ ಮಾ, ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಾವು ರಾಣೆಬೆನ್ನೂರಿಂದ ಮೇಡಮ್ ನಮಸ್ಕಾರ. ನಮಸ್ತೆ. ಮಯೋಪಿ ಐತ್ರಿ. ಹಾ ಹಾ. ಎಷ್ಟಿದೆ ಪವರು? +14 ಐತ್ರಿ. +14 -14? ಓಕೆ, ಹಾ ಹೇಳಿ. ಸೊ ಗ್ಲಾಸ್ ಯೂಸ್ ಮಾಡ್ತಿದ್ದೀರಾ? ಹಾ ಆಯ್ತು, ಹೇಳಿ. ಮಯೋಪಿಯಾ ಅಂತ ಹೇಳಿದ್ರೆ ಮೈನಸ್ ಇರುತ್ತೆ ಅದು. ಆಮೇಲೆ ನೈಟ್ ಬ್ಲೈಂಡ್ನೆಸ್? ಹೌದು ಮೇಡಮ್. ಹಾ ಹಾ. ಓಕೆ. ಯಾವಾಗ ಗೊತ್ತಾಯ್ತು ನೈಟ್ ಬ್ಲೈಂಡ್ನೆಸ್ ಇದೆ ಅಂತ ನಿಮಗೆ? ನಮ್ದು 14 ವರ್ಷದಿಂದ ಐತ್ರಿ ಮೇಡಮ್. ಹೌದಾ? ಓಕೆ. ನೋಡಿ, ಹಾಗಿದ್ದಾಗ ನೀವು ಗ್ಲಾಸ್ ಅಂದ್ರೆ ನಿಮ್ಗೆ ಸೇಫೆಸ್ಟ್ ಅಂದ್ರೆ ಕನ್ನಡಕನೇ ಕಂಟಿನ್ಯೂ ಮಾಡಿ. ಅದರ ಹೊರತಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬೋದು ಹೈ ನಂಬರ್ ಇರೋದ್ರಿಂದ. ಬಟ್ ನೈಟ್ ಬ್ಲೈಂಡ್ನೆಸ್ ಇರೋದ್ರಿಂದ ನೀವು 6 ತಿಂಗಳಿಗೆ ಬಂದು ಕಣ್ಣಿನ ಪರೀಕ್ಷೆ ಮತ್ತೆ ವಿಜುವಲ್ ಫೀಲ್ಡ್ ಟೆಸ್ಟ್ ಇದೆಲ್ಲ ಮಾಡಿಸ್ತಿರ್ಬೇಕು. ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಫೀಲ್ಡ್ ಡಿಫೆಕ್ಟ್ ಅಂತ ಇರುತ್ತೆ, ಸೈಡಿಂದ ಸ್ವಲ್ಪ ಕಾಣ್ತಿರಲ್ಲ ಒಂದು. ಆ್ಯಂಡ್ ನೈಟ್ ಟೈಮಲ್ಲಿ ಅಂದರೆ ಬೆಳಕು ಸ್ವಲ್ಪ ಕಡಿಮೆ ಆದರೆ ನಿಮಗೆ ಕಡಿಮೆ ಕಾಣೋದು ಇರುತ್ತೆ ಪ್ರಾಬ್ಲಮ್ಮು. 6 ತಿಂಗಳಿಗೆ ಒಂದ್ಸಲ ಬಂದು ನೀವು ಟೆಸ್ಟ್ ಮಾಡಿಸ್ತಾ ಇರಬೇಕು. ನಾವು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಏನಾದ್ರು ಟ್ರೀಟ್ಮೆಂಟು ನಾವು ಹೇಳ್ತೀವಿ. ರೆಟಿನಾ ಸ್ಪೆಷಲಿಸ್ಟ್ನ ನೀವು ಮೇನ್ಲಿ ಮೀಟ್ ಮಾಡಬೇಕಾಗುತ್ತೆ. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ನಿಮಗೆ ಯಾವುದೇ ರೀತಿ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ ಒಮ್ಮೆ ಶೇಖರ್ ಐ ಹಾಸ್ಪಿಟಲ್ಗೆ ಭೇಟಿಯನ್ನು ಮಾಡಿ. ಜೊತೆಗೆ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆಯನ್ನು ಮಾಡೋದ್ರ ಮೂಲಕ ಅಪಾಯಿಂಟ್ಮೆಂಟನ್ನು ಸಹ ತೆಗೆದುಕೊಳ್ಬೋದು. ನೀವು ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಜೊತೆಗೆ ಎಂಥವ್ರಿಗೆ ಈ ಲ್ಯಾಸಿಕ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಒಗ್ಗುತ್ತೆ, ಯಾರು ಈ ಲ್ಯಾಸಿಕ್ ಸರ್ಜರಿಯನ್ನು ಮಾಡಿಸ್ಕೊಳ್ಬಹುದು, ಅಥವಾ ಬೇರೆ ಯಾವುದೇ ರೀತಿ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ ಒಮ್ಮೆ ಶೇಖರ್ ಐ ಹಾಸ್ಪಿಟಲ್ಗೆ ಭೇಟಿಯನ್ನು ಕೊಟ್ಟು ಸಮಸ್ಯೆಗೆ ನೀವು ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ಮಂಡ್ಯದಿಂದ ಲಲಿತಾ ಅಂತ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಅಮ್ಮ, ಹೇಳಿ ಲಲಿತಾ ಅವರೇ. ಮೇಡಮ್, ನನ್ಗೆ 40 ವರ್ಷ ಇದೆ. ಬಟ್ ತಲೆ ನೋವು ಬಂದಾಗ ಕಣ್ಣು ಬರುತ್ತೆ, ಮತ್ತೆ ಏನಾದ್ರು ಟಿವಿ ನೋಡಿದ್ರೆ ಓದಿದ್ರೆ ಬರೆದ್ರೆ ಎಲ್ಲ ಸ್ವಲ್ಪ ಕಣ್ಣು ಒತ್ತಡಕ್ಕಾಗುತ್ತೆ, ಕಣ್ಣು ಬರುತ್ತೆ. ಓಕೆ. ಸೊ ಈಗ 40 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ 10ರ ನಂಬರ್ ಶುರು ಆಗುತ್ತಮ್ಮ. ಅದನ್ನ ಚಾಲೀಸಾ ಅಥವಾ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ. ಆ ಥರ ಇದ್ದಾಗ 10ದ ಏನೇ ಕೆಲಸ ಮಾಡಕ್ ಹೋದ್ರೂ ಕನ್ನಡಕ ಇಲ್ಲದೆ ಮಾಡಿದ್ರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಸೊ ಫಸ್ಟ್ ನೀವು ಕನ್ನಡಕದ ಪವರ್ ಚೆಕ್ ಮಾಡಿಸ್ಕೋಬೇಕು. ಕೆಲವೊಮ್ಮೆ ದೂರದ್ದು ನಂಬರ್ ಇರಬಹುದು, ಅದಕ್ಕೆ ತಕ್ಕಂಗೆ ನಾವು ನಿಮಗೆ ಗ್ಲಾಸಸ್ ಹೇಳ್ತೀವಿ. ದೂರದ ನಂಬರು ತುಂಬ ಜಾಸ್ತಿ ಇದೆ ಅಂದರೆ ಅದನ್ನ ನಾವು ಲೇಸರಿಂದ ಲ್ಯಾಸಿಕ್ಕಿಂದ ಕರೆಕ್ಷನ್ ಮಾಡಬಹುದು. ಅದಾದಮೇಲೆ 10ದ ಪವರ್ ಏನಾದರೂ ಬೇಕಿದ್ರೆ ನಾವು ನಿಮ್ಗೆ ಹೇಳ್ತೀವಿ. ಬಟ್ ಕನ್ನಡಕದ ಪವರ್ ನೀವು ಚೆಕ್ ಮಾಡಿಸ್ಲೇಬೇಕು. ಈ ವಯಸ್ಸಲ್ಲಿ ನಂಬರ್ ಶುರು ಆಗಿರುತ್ತೆ, ಅದರಿಂದನೇ ನಿಮಗೆ ತಲೆನೋವು ಇರಬಹುದು. ಧನ್ಯವಾದ ಮಾ, ಕರೆಯನ್ನು ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ನಮಸ್ತೆ ಸರ್, ಹೇಳಿ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ನಾವು ಡ್ರೈವರ್. ಹಾ. ನಮ್ಗೆ ರೇಜರ್ ಆಪರೇಷನ್ ಆಗಿದೆ. ಏನು ಆಪರೇಷನ್ ಸರ್? ಅದೇ ಕಣ್ಣು ಆಪರೇಷನ್ ಆಗಿದೆ. ಓಕೆ, ಹಾ ಹೇಳಿ. ಕಣ್ಣು ಆಪರೇಷನ್ ಆಗಿದೆ. ಆಮೇಲೆ ಮದುವೆ ಯಾಕೆ ತುಂಬಾ ಮಂದಿ ಶುಗರ್ ಇದೆ, BP ಇದೆ ಮೇಡಮ್ ಅವರೇ. ತುಂಬಾ ಮಂದಿ ಬರ್ತಾ ಇದ್ದಾರೆ. ಕಣ್ಣು ಆಪರೇಷನ್ ಇದೆ, ಕಣ್ಣು ರೇಜರ್ ಅಂತ ಹೇಳಿದ್ದಾರೆ ಡಾಕ್ಟರ್. ಓಕೆ, ಒಂದು ಕಣ್ಣಲ್ಲಿ ಪೊರೆ ಆಪರೇಷನ್ ಆಗಿದೆಯಾ ನಿಮಗೆ? ಹೌದು ಮೇಡಮ್ ಅವರೇ. ಓಕೆ. ಸೊ ಇನ್ನೊಂದು ಕಣ್ಣಿಂದು ಪೊರೆ ಇದ್ದಾಗ ನೀವು ಖಂಡಿತ ಅದಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಸರ್. ಇಲ್ಲ ಅಂದ್ರೆ ನಿಮ್ಗೆ ಬಲಗಡೆ ಎಡಗಡೆ ಕಣ್ಣಿಂದು ಕೋಆರ್ಡಿನೇಷನ್ ಆಗಲ್ಲ, ಗೊತ್ತಾಯ್ತಲ್ಲ? ಸೊ ನೀವು ಎಸ್ಪೆಷಲಿ ಡ್ರೈವಿಂಗ್ ಎಲ್ಲ ಮಾಡ್ತೀರಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ಕಣ್ಣಿಂದು ಪೊರೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಆಮೇಲೆ ಶುಗರ್ ಇರೋದ್ರಿಂದ ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಕಣ್ಣಲ್ಲಿ ಅಂತ ಅದು ಚೆಕ್ ಮಾಡಿಸ್ಕೋಬೇಕು.
ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಆಮೇಲೆ ಟ್ರೀಟ್ಮೆಂಟ್ ಹೇಳ್ತಾರೆ. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ. ಹೇಳಿ, ಮತ್ತೊಮ್ಮೆ ಹೇಳಿ. ಏನ್ ಹೇಳಿ? 54 ವರ್ಷ. ಹಾ, ಹೇಳಿ. ಏನ್ ಸಮಸ್ಯೆ ಇದೆ ಕಣ್ಣಲ್ಲಿ? ಹಾ, ಓಕೆ. ಕನ್ನಡಕ ಏನ್ ಹಾಕಿಲ್ವಾ ನೀವು ಇಲ್ಲಿ ತನಕ? ಓಕೆ, ಫಸ್ಟ್ ನೀವು ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಎಷ್ಟು ಕನ್ನಡಕದ ನಂಬರ್ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ ತಕ್ಕಂಗೆ ನಾವು ಅದನ್ನ ಲೇಸರ್ ಮಾಡಿ ಕರೆಕ್ಷನ್ ಮಾಡಬಹುದಾ ಅಥವಾ ನಿಮ್ಗೆ ಕನ್ನಡಕ ಬೇಕಾಗುತ್ತಾ ಅಂತ ನಾವು ಹೇಳ್ತೀವಿ. ಸೊ ಫಸ್ಟ್ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸಿ ಗ್ಲಾಸ್ ನಂಬರು ಎಷ್ಟಿದೆ ತಿಳ್ಕೋಬೇಕು ನೀವು. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ನಿಮಗೆ ಕಣ್ಣಿನ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಒಮ್ಮೆ ಶೇಖರ್ ಐ ಹಾಸ್ಪಿಟಲ್ಗೆ ಭೇಟಿಯನ್ನ ಕೊಟ್ಟು ನಿಮ್ಮ ಕಣ್ಣಿನ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದಾಗಿದೆ. ಹಾಗೆ ಜೊತೆಗೆ ಯಾರೆಲ್ಲ ಕನ್ನಡಕವನ್ನ ಧರಿಸ್ತಾ ಇರ್ತಾರೆ ಅಂಥವರು ಲ್ಯಾಸಿಕ್ ಟ್ರೀಟ್ಮೆಂಟ್ ಅನ್ನ ಕೂಡ ಏನು ಸರ್ಜರಿನ ಮಾಡಿಸ್ಕೊಳ್ಳೋದ್ರ ಮೂಲಕ ಲೆನ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಲೆನ್ಸ್ ಆಗಿರ್ಬೋದು, ಅಥವಾ ಕನ್ನಡಕ ಧರಿಸ್ದಲೇ ನಾವು ಸರ್ವೇ ಸಾಮಾನ್ಯರಂತೆ ಕೂಡ ಇರಬಹುದಾಗಿರುವಂತಹದ್ದು. ಹಾಗಾಗಿ ಒಮ್ಮೆ ಶೇಖರ್ ಐ ಹಾಸ್ಪಿಟಲ್ಗೆ ಭೇಟಿಯನ್ನ ನೀಡೋದ್ರ ಮೂಲಕ ನಿಮ್ಮ ಸಮಸ್ಯೆಗೆ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ಉತ್ತಮವಾದಂತಹ ರೀತಿಯಲ್ಲಿ ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದಾಗಿದೆ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಬಸವೇಶ್ವರ ಕರೆ ಮಾಡೋದು. ನಿಮ್ ಹೆಸರುಮಾ? ಕಣ್ಣಿನ ಕೇಳ್ಬೇಕಾಗಿತ್ತು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ, ಹೇಳಿಮ್ಮ. ಇದು ಕಣ್ಣಿಂದು ಕಣ್ಣು ಡಾಕ್ಟರ್ ತೋರ್ಸ ಕಣ್ಣು ಸ್ವಲ್ಪ ಎಲ್ಲಾ ಕಡೆ ಇದ್ರ ತರ ಆಗೋದು. ಆ ಕಡೆ ಈ ಕಡೆ ಏನೋ ಓಡಾಡ್ದಂಗೆ, ಈ ಕಡೆ ಏನೋ ಒಂಥರ ವೇವ್ಸ್ ಬಂದಂಗೆ, ಈ ತರ ಎಲ್ಲ ಆಗೋದು, ಓಡಾಡ್ದಂಗ ಆಗೋದು. ಕಣ್ಣಿನ ಡಾಕ್ಟರ್ ತೋರ್ಸಿದಿಕ್ಕೆ. ಹಲೋ, ಹೇಳಿಮ್ಮ, ಕೇಳಿಸ್ತಿದೆ, ಮಾತಾಡಿ. ಅದು ಕಣ್ಣಿನ ಡಾಕ್ಟರ್ ತೋರ್ಸಿದಿಕ್ಕೆ ಅವ್ರೇನ್ ಹೇಳಿದ್ರು, ಏನಿಲ್ಲ ನಿಮ್ ಪ್ರಾಬ್ಲಮ್ ಏನಿಲ್ಲ, ಇದು ಅದೇನಾಗಿದೆ ಉಜ್ಜದಂಗ ಆಗಿದೆ ನಿಮ್ ಕಣ್ಣು, ಈ ಒಳಗಡೆಗೆ ಕಣ್ಣು ಇದು ಕಣ್ಣಲ್ಲಿ ಒಳಗಡೆ ಒಂಥರ ಗೀರ್ಕೊಂಡ್ ಹೋಗಿರತ್ತಲ್ಲ, ಗೀರಿರತ್ತಲ್ಲ, ಒಂಥರ ಏನೋ ಒಂಥರ ಗೀರಿರತ್ತಲ್ಲ, ಆತರ ಆಗಿದೆ ಅಷ್ಟೇ, ಏನ್ ಪ್ರಾಬ್ಲಮ್ ಏನಿಲ್ಲ ಅಂತ. ಓಕೆ, ಇವಾಗ ನೀವು ಬೆಳಕು ಬಂದಂಗ ಆಗತ್ತೆ ಒಂದ್ ಕಣ್ಣಲ್ಲಿ, ಬೆಳಕು ಬಂದಂಗ ಆಗತ್ತೆ. ಸೊ ಇವಾಗ ನೀವು ಹೇಳಿದ ಸಮಸ್ಯೆ ಕಣ್ಣು ಮುಂದೆ ಏನೋ ಓಡಾಡೋ ತರದ್ದು ಶ್ಯಾಡೋ ಕಾಣುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಫ್ಲೋಟರ್ಸ್ ಅಂತ ಹೇಳ್ತೀವಮ್ಮ. ಅದು ಕಣ್ಣು ಒಳಗಡೆ ಜೆಲ್ ಇರುತ್ತೆ, ಅದರಲ್ಲಿ ವಯಸ್ಸಾದ್ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದು ನಾರ್ಮಲ್ ಚೇಂಜ್ ಇದು, ಅದರಿಂದ ಏನು ಹೆದರ್ಕೊಳ್ಳೋದೇನಿಲ್ಲ. ಬಟ್ ಯೂಶಲಿ ಇರುತ್ತೆ, ಅದು ತಾನೇ ಕಮ್ಮಿ ಆಗುತ್ತೆ ಕೆಲವರಲ್ಲಿ. ಬಟ್ ಏನು ಹೆದರ್ಕೊಳ್ಳೋ ಅಂತ ಸಮಸ್ಯೆ ಅಲ್ಲ ಅದು. ಫ್ಲ್ಯಾಶಸ್ ಬರುತ್ತೆ, ಲೈಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನೀವು ಅದು ಶುರುವಲ್ಲಿ ಏನು ಅಂದರೆ 2-3 ತಿಂಗಳು ನೀವು ತುಂಬ ಭಾರ ಎತ್ತೋದು ಇದನ್ನ ಎಲ್ಲ ಅವಾಯ್ಡ್ ಮಾಡಬೇಕು. 6 ತಿಂಗಳಿಗೆ ಒಂದ್ಸಲ ಕಣ್ಣಿಗೆ ಡ್ರಾಪ್ಸ್ ಹಾಕಿಸ್ಕೊಂಡು ರೆಟಿನಾ ಪರೀಕ್ಷೆ ಮಾಡಿಸ್ತಾ ಇರಬೇಕು. ಏನು ಹೆದರೋದು ಅಂತದ್ದು ಏನಿಲ್ಲ, ಫ್ಲೋಟರ್ಸ್ ಅಂತ ಹೇಳ್ತೀವಿ. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಓಕೆ, ಡಾಕ್ಟರ್ ಅರ್ಚನಾ ಅವರಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಶಿವಕುಮಾರ್ ಅವರೇ. ನಮಸ್ತೆ. ಲಾಂಗ್ ಎಷ್ಟು ವಯಸ್ಸು ನಿಮಗೆ? ಓಕೆ, ಸೊ ಲಾಂಗ್ ಡಿಸ್ಟೆನ್ಸ್ಗೆ ಎಷ್ಟು ಪವರ್ ಇದೆ ಅಂತ ಫಸ್ಟ್ ಚೆಕ್ ಮಾಡಿಸ್ಕೋಬೇಕು. ಆ ಕನ್ನಡಕದ ನಂಬರ್ ಎಷ್ಟು ಗೊತ್ತಾದ ಮೇಲೆ ಅದನ್ನ ನಾವು ಲೇಸರ್ ನಿಮಗೆ ಸೂಟಬಲ್ ಆಗುತ್ತೆ ಅಂದರೆ ಲ್ಯಾಸಿಕ್ಕಿಂದ ಅದನ್ನ ಕರೆಕ್ಷನ್ ಮಾಡಬಹುದು. ಸೊ ಫಸ್ಟ್ ಕನ್ನಡಕದ ನಂಬರ್ ಚೆಕ್ ಮಾಡಿಸ್ಬೇಕು ನೀವು. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಈಗಾಗಲೇ ಸಾಕಷ್ಟು ಜನರು ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ಸು, ಮಾಡಿಸ್ಕೊಳ್ಬಹುದಾ ಮಾಡಿಸ್ಕೊಳ್ಬಾರ್ದಾ, ಏನ್ ಎಫೆಕ್ಟ್ ಅನ್ನುವಂಥದ್ದೇ ಸಾಕಷ್ಟು ಜನರಲ್ಲಿ ಗೊಂದಲ ಇದೆ. ಮತ್ತೊಂದೆಡೆ ಈಗ ಇನ್ನೂ ಕೆಲವೊಂದಿಷ್ಟು ಜನರು ನನಗೆ ದೂರದ್ದು ದೃಷ್ಟಿ, ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಕೂಡ ಅವರು ಯಾವುದೇ ರೀತಿ ಟ್ರೀಟ್ಮೆಂಟ್ ಆಗಲಿ ಅಥವಾ ಚೆಕಪ್ ಆಗಲಿ ಮಾಡಿಸಿರೋದಿಲ್ಲ. ಇಂಥವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಹೌದು, ತುಂಬಾ ಜನರಿಗೆ ಆಕ್ಚುಲಿ ದೂರದೃಷ್ಟಿ ಪ್ರಾಬ್ಲಮ್ ಇರುತ್ತೆ, ಬಟ್ ನೀವ್ ಹೇಳ್ದಂಗೆ ಟೆಸ್ಟೇ ಮಾಡಿಸಿರಲ್ಲ.
ನೋಡೋಣ ಬಿಡು ಸರಿ ಆಗುತ್ತೆ ಅಂತ ಕೇರ್ಲೆಸ್ ಮಾಡಿರ್ತಾರೆ, ಹಾಗೆ ಮ್ಯಾನೇಜ್ ಮಾಡ್ತಿರ್ತಾರೆ. ಅದರಿಂದ ಏನಾಗುತ್ತೆ ಕಣ್ಣಿಗೆ ತುಂಬಾ ಸ್ಟ್ರೈನ್ ಬೀಳುತ್ತೆ. ಸೊ ದೂರದ ಏನೋ ಒಂದು ಕಾಣ್ತಿಲ್ಲ ಅಂದಾಗ ಏನಾಗುತ್ತೆ ಕಣ್ಣಿನ ಮಸಲ್ಸ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದನ್ನ ಫೋಕಸ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಅದರಿಂದ ಕಣ್ಣು ನೋವು, ತಲೆನೋವು, ಈ ತರ ಸಮಸ್ಯೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಇದೆಲ್ಲ ಆಗುತ್ತೆ. ಇದು ಮಕ್ಕಳಲ್ಲೂ ಆಗುತ್ತೆ, ದೊಡ್ಡವರಲ್ಲೂ ಆಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಫಸ್ಟ್ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಅದಕ್ಕೆ ನಾವು ಆನ್ಯುವಲ್ ಚೆಕ್ಅಪ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು. ಪ್ರತಿ ವರ್ಷ ಹೋಗಿ ಕಣ್ಣಿನ ಸಮಸ್ಯೆ ಇರ್ಲಿ ಇಲ್ಲದೆ ಇರ್ಲಿ ಐ ಟೆಸ್ಟ್ ಮಾಡಿಸಿದ್ರೆ ಇಂಥ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲದೆ ಇರೋದು ಸಮಸ್ಯೆಗಳೆಲ್ಲ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋಬಹುದು. ಇನ್ನು ಲ್ಯಾಸಿಕ್ ಸರ್ಜರಿ ಬಗ್ಗೆ ಮಾತನಾಡ್ತಿದ್ವಿ. ಸಾಕಷ್ಟು ಜನರಿಗೆ ಇದರ ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲ್ಲ, ಮತ್ತೆ ತಿಳ್ಕೊಳ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಮುಖ್ಯವಾಗಿ ಇದರ ಪ್ರೊಸೀಜರ್ ನೋಡೋದಾದ್ರೆ ಹೌದು, ಪ್ರೊಸೀಜರ್ ಅಂದ್ರೆ ಏನು ಹಾಸ್ಪಿಟಲ್ ಅಡ್ಮಿಷನ್ ಅಂತ ಏನು ಇರಲ್ಲ. 1-2 ಅವರ್ಸ್ ಸ್ಟೇ ಹಾಸ್ಪಿಟಲ್ ಅಲ್ಲಿ. ಪ್ರೊಸೀಜರ್ ಆಕ್ಚುಲಿ 15ರಿಂದ 20 ನಿಮಿಷ ಆಗುತ್ತೆ ಅಷ್ಟೇನೆ, ಆರ್ ಲೆಸ್ ದ್ಯಾನ್ ದಟ್. ಆಕ್ಚುಯಲ್ ಲೇಸರ್ ಕಣ್ಣಿಗೆ 10 to 20 ಸೆಕೆಂಡ್ಸ್ ಇರುತ್ತೆ ಅಷ್ಟೇನೆ. ಸೊ ಅಷ್ಟು ಕ್ವಿಕ್ ಆಗಿ ಆಗುವಂತ ಪ್ರೊಸೀಜರ್. ಅನೆಸ್ಥೀಸಿಯಾ ಅಂದ್ರೆ ಜಸ್ಟ್ ಡ್ರಾಪ್ಸ್ ಹಾಕಿ ಮಾಡುವಂಥದ್ದು, ಇಂಜೆಕ್ಷನ್ ಆಗ್ಲಿ ಏನೂ ಇರಲ್ಲ. ಪೇಷಂಟ್ 15 ನಿಮಿಷ ಮಲ್ಕೊಂಡಿರ್ಬೇಕು, ಡ್ರಾಪ್ಸ್ ಹಾಕಿ ಪ್ರೊಸೀಜರ್ ಮಾಡ್ತೀವಿ, ಅವರು ಮನೆಗೆ ಹೋಗ್ಬೋದು ಅದಾದ್ಮೇಲೆ. ಸೊ ಅಂದ್ರೆ ಅಷ್ಟು ಕ್ವಿಕ್ ಪ್ರೊಸೀಜರ್, 15 ಮಿನಿಟ್ಸ್ ಅಂತ. ಓಕೆ, ಬೇಗನೆ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ಏನೇನು ಬಂದು ಪ್ರೊಸೀಜರ್ಸ್ ಅಂದ್ರೆ ಮುಂಚೆ ಏನು ನೋಡ್ಸ್ಕೊಳ್ಳೋದಾಗ್ಲಿ ಅಥವಾ ಅವ್ರು ಯಾವ್ದಕ್ಕೆ ಪ್ರಿಫರ್ ಮಾಡಬೇಕು ಹೇಗೆ ಅನ್ನುವಂಥದ್ದನ್ನ ಫಸ್ಟ್ ಚೆಕ್ಅಪ್ ಆಗಿರುತ್ತೆ. ಕೇವಲ ಟ್ರೀಟ್ಮೆಂಟ್ 15 ನಿಮಿಷಗಳ ಕಾಲದಷ್ಟೇ. ಆದ್ರೆ ಇದರಿಂದ ಸಾಕಷ್ಟು ಕ್ವೆಶನ್ಸ್ ಗಳು ಕೂಡ ಇದೆ ಮೇಡಮ್, ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ನನ್ನ ಹೆಸರು ಸುಲೋಚನಾ ಅಂತ, ನಾನು ಶಿವಮೊಗ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಸುಲೋಚನಾ ಅವರ, ಹೇಳಿ. ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಆಮೇಲೆ ನನಗೆ ಕಣ್ಣಿಂದು ಮೊಬ್ಬಲ್ಲಿ ಕಾಣಿಸುತ್ತೆ, ಕಣ್ಣಿಗೆ ನೀರು ಬರುತ್ತೆ. ಏನು ಸ್ವಲ್ಪ ನೋಡ್ಲಿಕ್ಕೆ ಆಗಲ್ಲ, ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಬರುತ್ತೆ, ಎಲ್ಲ ಪಾತ್ರೆಗಳು ಮೊಬ್ಬಾಗಿ ಕಾಣಿಸುತ್ತೆ. ಓಕೆಮ್ಮ, ಕನ್ನಡಕನಾದ್ರೂ ಹಾಕ್ತಿದ್ದೀರಾ ನೀವು? ಓಕೆಮ್ಮ, ಒಂದು ಫಸ್ಟ್ ಕನ್ನಡಕ ಏನಾದ್ರೂ ಹಾಕ್ತಿದ್ದೀರಾ? ಹೌದು, ಒಂದು ಕನ್ನಡಕದ ನಂಬರ್ ಚೇಂಜ್ ಆಗಿದೆಯಾ ಅಂತ ತೋರಿಸ್ಕೋಬೇಕು. ಯಾಕಂದ್ರೆ ವರ್ಷ ನಂಬರ್ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಪೊರೆನಾದ್ರೂ ಬರ್ತಿದ್ಯಾ ಅಂತ ನೋಡ್ಬೇಕು. ಇದು ದೃಷ್ಟಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್. ಕಣ್ಣಲ್ಲಿ ನೀರು ಬರೋದು ಕೆಲವರಿಗೆ ಅಲರ್ಜಿಯಿಂದ ಇರಬಹುದು, ಡ್ರೈನೆಸ್ ಇಂದ ಇರಬಹುದು. ಎಸ್ಪೆಷಲಿ ಲೇಡೀಸ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿ ಡ್ರೈನೆಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾವು ಡ್ರಾಪ್ಸ್ ಕೊಡ್ತೀವಿ. ಕಣ್ಣಲ್ಲಿ ಒತ್ತದಾಗ್ಲಿ, ಇರಿಟೇಷನ್, ನೀರು ಬರೋದು, ಇದು ಡ್ರೈನೆಸ್ ಸಮಸ್ಯೆ ಇದ್ರೆ ಅದು ಡ್ರಾಪ್ಸ್ ಇಂದ ಸರಿ ಆಗುತ್ತಮ್ಮ. ಸೊ ಒಂದ್ಸಲ ಹೋಗಿ ಕಣ್ಣಿನ ಪರೀಕ್ಷೆ, ಕಣ್ಣಿನ ವೈದ್ಯರನ್ನ ನೋಡಿ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಪ್ಪ. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಈ ಲ್ಯಾಸಿಕ್ ಸರ್ಜರಿ ಏನೋ ಮಾಡಿಸ್ಕೊಳ್ತಾರೆ, ಕನ್ನಡಕದಿಂದ ಮುಕ್ತರಾಗ್ತಾರೆ ಅಥವಾ ಲೆನ್ಸ್ ಇಂದ ಕೂಡ ಮುಕ್ತರಾಗ್ತಾರೆ. ಆದ್ರೆ ಇದರ ರಿಕವರಿ ಹೇಗಿರುತ್ತೆ, ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿ? ರಿಕವರಿ ತುಂಬಾ ಬೇಗ, ಅಂದ್ರೆ ವೆರಿ ಕ್ವಿಕ್ ರಿಕವರಿ. ಒಂದು 2-3 ದಿನದಲ್ಲಿ ಯೂಶಲಿ ಅವರು ಎಲ್ಲ ಅವ್ರದ್ದು ರುಟೀನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೋಬಹುದು. ತುಂಬಾ ಜನ ಈ ಏಜ್ ಗ್ರೂಪ್ ಅಲ್ಲಿ ಅಂದ್ರೆ ಲೆಸಿಕ್ ಮಾಡಿಸೋರು ಕಂಪ್ಯೂಟರ್ ಕೆಲಸ ಮಾಡೋರು ಇರ್ತಾರೆ, IT ಪ್ರೊಫೆಷನಲ್ಸ್ ಇರ್ತಾರೆ, ಯಾವುದೇ ತರದ್ದು ಪ್ರೊಫೆಷನಲ್ಸ್ ಇರಬಹುದು. ಒಂದು 2-3 ದಿನ ಅವರು ಕಂಪ್ಯೂಟರ್ ವರ್ಕ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದಾದ್ಮೇಲೆ ಎಲ್ಲ ಮಾಡ್ಕೋಬಹುದು. ಡ್ರೈವಿಂಗ್ ಮಾಡ್ಕೋಬಹುದು, ಒಂದು ವಾರದ ಒಳಗಡೆ ಡ್ರೈವಿಂಗ್ ಶುರು ಮಾಡ್ಕೋಬಹುದು. ಎಲ್ಲ ನಾರ್ಮಲ್ ಆಕ್ಟಿವಿಟೀಸ್ 3 to 4 ಡೇಸ್ ಅಲ್ಲಿ ಎಲ್ಲ ಮಾಡ್ಕೋಬಹುದು. ಮತ್ತೊಂದು ಕರೆ ಇದೆ. ಹಲೋ, ಮ್ಯಾಮ್ ಅಕ್ಷತಾ ಅಂತ, ಮುದ್ದೇಬೇಳಿಂದ ಮಾಡಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಕ್ಷತಾ, ಏನ್ ಸಮಸ್ಯೆ? ಹಲೋ ಮ್ಯಾಮ್. ನಮಸ್ತೆ ಅಕ್ಷತಾ, ಹೇಳಿ. ಮ್ಯಾಮ್ ನಂದು ಲೆಫ್ಟ್ ಕಣ್ಣು ಮೈನಸ್ ಒಳಗಿತ್ತು, 4 ಮೈನಸ್ ಇತ್ತು. ಅದು ಏನ್ ಅಂದ್ರೆ ಕಣ್ ಜಾಸ್ತಿ ಒತ್ತಿತ್ತು ಮ್ಯಾಮ್. ಓಕೆ, ಹೇಳಿ. ರೈಟ್ ಕಣ್ಣು ಏನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್, ನಾರ್ಮಲ್ ಆಗಿದೆ, ಬಟ್ ಅದು ಒತ್ತುತ್ತೆ. ಓಕೆಮ್ಮ, ಈಗ ಗ್ಲಾಸ್ ಹಾಕ್ತಿದ್ದೀರಾ ನೀವು? ಒಂದೇ ಕಣ್ಣಲ್ಲಿ ಪವರ್ ಇದೆ ಅಲ್ಲ ನಿಮ್ಗೆ? ಹಾಕ್ತಿದ್ದೀರಾ? ಓಕೆ, ಹೌದು. ಸೊ ಈಗ ನೋಡಿ, ನಿಮ್ಗೆ -4 ಅಂದ್ರೆ ಮಯೋಪಿಯಾ ಅಥವಾ ಶಾರ್ಟ್ ಸೈಟ್ ನಂಬರ್ ಅಂತ ಹೇಳ್ತೀವಿ. ಇದು ಒಂದು ಕಣ್ಣು ಅಥವಾ 2 ಕಣ್ಣಲ್ಲೂ ಬರಬಹುದು. ನಿಮಗೆ ಒಂದೇ ಕಣ್ಣಿಗೆ ಬಂದಿದೆ. ಯೂಶಲಿ ಏನಾಗುತ್ತೆ, ಗ್ಲಾಸ್ ಹಾಕಿದಾಗ ಸ್ವಲ್ಪ ಕೋಆರ್ಡಿನೇಷನ್ ಆಗಲ್ಲ. ಒಂದು ಕಣ್ಣಲ್ಲಿ 0 ಇದ್ದು ಇನ್ನೊಂದು ಕಣ್ಣಲ್ಲಿ -4 ಇದ್ದಾಗ ಗ್ಲಾಸ್ ಅಲ್ಲಿ ಕೋಆರ್ಡಿನೇಷನ್ ಅಷ್ಟು ಬರಲ್ಲ ನಿಮಗೆ. ಸೊ ನಿಮಗೆ ಆಕ್ಚುಲಿ ಈ -4 ಒಂದೇ ಕಣ್ಣಲ್ಲಿದೆ ಅಂದರೆ ನಿಮಗೆ ಲೇಸರ್ ಅಥವಾ ಲ್ಯಾಸಿಕ್ ಟ್ರೀಟ್ಮೆಂಟ್ ನಿಮಗೆ ತುಂಬ ಆ್ಯಕ್ಚುಲಿ ಸೂಟಬಲ್ ಆಗುತ್ತೆ. ಟೆಸ್ಟ್ ಮಾಡಿಸ್ಕೊಂಡು ನಿಮಗೆ ಆ ಪ್ರೊಸೀಜರ್ ಎಲಿಜಿಬಿಲಿಟಿ ಇದೆ ಅಂದರೆ ನಿಮ್ಮ ಬೆಸ್ಟ್ ಟ್ರೀಟ್ಮೆಂಟ್ ಆ್ಯಕ್ಚುಲಿ ನಿಮಗೆ. ಒಂದು ಒತ್ತದೆಲ್ಲ ಡ್ರೈನೆಸ್ಸಿಂದ ಆಗ್ತಿರ್ಬೋದು, ಅದು
ಡ್ರಾಪ್ಸ್ ಇಂದ ಸರಿ ಆಗುತ್ತೆ. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ನಾವು ಇದರಿಂದ ಮಂಗಳೂರಿನ ಮಾತಾಡೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ. ಹೇಳಿ, ಏನ್ ಸಮಸ್ಯೆ ಇದೆ? ನಮ್ಮ ಎರಡಕ್ಕೂ ಲೇಸರ್ ಟ್ರೀಟ್ಮೆಂಟ್ ಆಗಿದೆ. ಓಕೆ, ಅದು ಮತ್ತೆ ಸ್ವಲ್ಪ ದೃಷ್ಟಿ ಇದು ಆಗ್ತಾ ಇದೆ, ಹಾಗೆ ಹೆಂಗ್ ಮಾಡೋದು? ಹೌದಾ? ಎಷ್ಟು ವರ್ಷ ಆಯ್ತು ಲೆಸಿಕ್ ಆಗಿ ನಿಮಗೆ? 1 ವರ್ಷ ಆಯ್ತು. ಎಷ್ಟಿತ್ತು ಪವರ್ ಅವಾಗ? ಆಗ +3.5 +3 ಇತ್ತು. +3 ಇತ್ತಾ? ಯೂಶಲಿ ಪ್ಲಸ್ ಕರೆಕ್ಷನ್ ಲೆಸಿಕ್ ಆದ್ಮೇಲೆ ಸ್ವಲ್ಪ ನಂಬರ್ ಉಳ್ಕೋಬಹುದು, ಬಟ್ ಅಂದ್ರೆ ಎಲ್ಲರಿಗೂ ಮತ್ತೆ ಕನ್ನಡಕ ಹಾಕೋ ಅವಶ್ಯಕತೆ ಇರಲ್ಲ. ಬಟ್ ನಿಮಗೆ ಕಣ್ಣಿನ ಸ್ಟ್ರೈನು, ಕಂಪ್ಯೂಟರ್ ವರ್ಕು, ಓದಕ್ಕೆ ಇದಕ್ಕೇನಾದ್ರು ಸಮಸ್ಯೆ ಆಗ್ತಿದೆ ಅಂದರೆ ಸ್ವಲ್ಪ ಮಿನಿಮಲ್ ನಂಬರ್ ಬೇಕಾಗುತ್ತಾ, ಜಸ್ಟ್ ಸ್ಟ್ರೈನ್ ಕಡಿಮೆ ಆಗೋಕ್ಕೆ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಬಹುದು. ಡ್ರಾಪ್ ಹಾಕಿ ಒಂದ್ಸಲ ನಿಮಗೆ ಪವರ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಡಿಸೈಡ್ ಮಾಡ್ಬೋದು. ನೀವೊಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಏಜ್ ಇವಾಗ 54 ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಜಯಶ್ರೀ ಅಂತ. ನನಗೆ ಇವಾಗ 54 ವರ್ಷ ಮೇಡಮ್. ನನಗೆ ಇವಾಗ ಬಲ್ಗಣ್ಣು ಒಂದೊಂದ್ಸಲ ನೋಯ್ತಾ ಇರುತ್ತೆ, ಒಂದು ಅರ್ಧ ತಾಸು ಇರುತ್ತೆ, ಆಮೇಲೆ ಹೊರಟು ಹೋಗ್ಬಿಡುತ್ತೆ ಮೇಡಮ್. ಆಮೇಲೆ ನಮಗೆ ಸಮೀಪ ದೃಷ್ಟಿ ಇಲ್ಲ ಮೇಡಮ್, ದೂರದೃಷ್ಟಿ ಇದೆ ಮೇಡಮ್. ಓಕೆ, ಆಯ್ತು. ಅಂದ್ರೆ ದೂರದೃಷ್ಟಿ ಚೆನ್ನಾಗಿ ಕಾಣುತ್ತೆ, ಸಮೀಪದ ಕಾಣ್ತಿಲ್ಲ ಅಂತ ಹೇಳಿದ್ರೆ ಇದು ಚಾಲಿಸಮ್ಮ. ಅಂದ್ರೆ 40-50 ವರ್ಷ ಆದ್ಮೇಲೆ ಹತ್ರದ ನಂಬರ್, ಓದೋ ನಂಬರ್ ಬರುತ್ತಲ್ಲ, ಅದಕ್ಕೆ ಗ್ಲಾಸಸ್ ಬೇಕಾಗುತ್ತೆ ನಿಮಗೆ ಹತ್ರ ದೃಷ್ಟಿ ನೋಡಕ್ಕೆ. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಈ ಲಾಸಿಕ್ ಟ್ರೀಟ್ಮೆಂಟ್ ಆದ ಬಳಿಕ ಏನ್ ಪ್ರೊಸೀಜರ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, 2-3 ಡೇಸ್ ಅಲ್ಲಿ ರಿಕವರ್ ಆಗಬಹುದು ಅಂತ ನೀವು ಹೇಳಿದ್ರಿ. ಬಟ್ ಇದಕ್ಕೆ ನಾವು ಟೇಕ್ ಕೇರ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಮತ್ತೊಬ್ರು ಕಾಲ್ ರೆಡಿ. ಹಲೋ, ಹಲೋ. ನಮಸ್ತೆ ಮೇಡಮ್, ಬಿಜಾಪುರದಿಂದ ಮಾತಾಡೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ಕಣ್ಣಿನ ಪ್ರಾಬ್ಲಮ್ ಐತ್ರಿ. ಏನಾಗ್ತಿದೆ? ಹಲೋ. ಹೇಳಿ ಹೇಳಿ ಸರ್, ಕೇಳಿಸ್ತಿದೆ. ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ನಮ್ ಕಣ್ಣಿನ ಫೋಕಸ್ ನರ ಇರ್ತದಲ್ಲ ಮೇಡಮ್, ಅದು ಇದು ವೀಕ್ ಆಗಿದೆ ಅಂತ ಹೇಳಿದಾರ. ಕಣ್ಣಿನ ನರ ವೀಕ್ ಆಗಿದೆ ಅಂತ ಹೇಳಿದಾರಾ? ಹೌದು. ಈಗ ಕನ್ನಡಕ ಏನ ಯೂಸ್ ಮಾಡ್ತೇವೆ ನಾವು. ಇದು ಅದೇ ತರ ಕಾಣ್ತದೆ, ಮತ್ತೆ ರಾತ್ರಿನೂ ಅದೇ ತರ. ಓಕೆ, ಅಂದ್ರೆ ಕಣ್ಣಿನ ನರದ್ದು ಸಮಸ್ಯೆ ಅಂದ್ರೆ ಯಾವ ತರ ಸಮಸ್ಯೆ ಇದೆ ಅಂತ ಚೆಕ್ ಮಾಡಿ ನೋಡ್ಬೇಕು ಸರ್. ರೆಟಿನಾ ಸಮಸ್ಯೆನಾ, ಆಪ್ಟಿಕ್ ನರ್ವ್ ಸಮಸ್ಯೆನಾ ಅಂತ ಇದು ಫಸ್ಟ್ ನೋಡ್ಬೇಕಾಗತ್ತೆ. ಆಮೇಲೆ ಕನ್ನಡಕ ವರ್ಕ್ ಆಗುತ್ತಾ, ನಿಮಗೆ ದೃಷ್ಟಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾ ಕನ್ನಡಕದಲ್ಲಿ ಅಂತ ಹೆಲ್ಪ್ ಮಾಡ್ತೀವಿ ನಾವು. ಸೊ ಟೆಸ್ಟಿಂಗ್ ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೇದು. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಸರ್, ಮೇಡಮ್ ನಾವು ಕನಕಪುರದಿಂದ ಮಾಡಿರೋದು. ನಿಮ್ ಹೆಸರು? ನನಗೆ 2 ಸರಿ ಆಪರೇಷನ್ ಆಗಿದೆ ಕಣ್ಣು. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್, ಹೇಳಿ. 2 ಸರಿ ಆಪರೇಷನ್ ಆಗಿದೆ, 2 ಕಣ್ಣು ಆಪರೇಷನ್ ಆಗಿದೆ. ಒಂದ್ ಕಣ್ಣಲ್ಲಿ ಈ ಟಿವಿ ನೋಡಿದ್ರೆ ಮತ್ತೆ ಮೊಬೈಲ್ ಇಟ್ಕೊಂಡು ಇದ್ ನೋಡಿದ್ರೆ ಒಂಥರ ಒಂದು 10 ನಿಮಿಷ ನೋಡಿದ್ರೆ ಚಿಕ್ಕ ಹಿಂಗ್ ಬಂದಂಗ್ ಕಾಣುತ್ತೆ ಒಂದ್ ಕಣ್ಣು. ಓಕೆ ಓಕೆ, ಏನು ಆಪರೇಷನ್ ಆಗಿದೆ ನಿಮಗೆ? ಆಮೇಲೆ ನೋವು ಬರುತ್ತೆ, ತಲೆ ನೋವು ಬರುತ್ತೆ ಒಂದೊಂದ್ಸರಿ. ಹೌದಾ? ಏನು ಪೊರೆ ಆಪರೇಷನ್, ರೆಟಿನಾ ಆಪರೇಷನ್ ಏನಾಗಿದೆ? ಪೊರೆ ಆಪರೇಷನ್ ಅಮ್ಮ. 2 ಕಣ್ಣಿಂದ ಪೊರೆ ಆಪರೇಷನ್ ಆಗಿದೆ ಅಲ್ವಾ? ಅದಾದ್ಮೇಲೆ ಗ್ಲಾಸ್ ಬರ್ಕೊಟ್ಟಿದಾರ ಡಾಕ್ಟರ್ ನಿಮ್ಗೆ? ಗ್ಲಾಸ್ ಬರ್ಕೊಟ್ಟಿದ್ದಾರೆ. ಹೌದು, ನೀವು ಗ್ಲಾಸ್ ಹಾಕೊಂಡೇ ನೋಡ್ಬೇಕು. ಟಿವಿ ಆಗ್ಲಿ, ಫೋನ್ ಆಗ್ಲಿ, ಗ್ಲಾಸ್ ಹಾಕಿನೇ ನೋಡ್ಬೇಕು, ಇಲ್ಲಾಂದ್ರೆ ಕಣ್ಣಿಗೆ ತ್ರಾಸ ಆಗುತ್ತೆ. ಹೌದು ಹೌದು, ಆಯ್ತಾ? ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ನಿಮಗೂ ಸಹ ಯಾವುದೇ ರೀತಿ ಕಣ್ಣಿನ ಸಮಸ್ಯೆಗಳಿದ್ರೂ ಕೂಡ ಶೇಖರಾಯ ಹಾಸ್ಪಿಟಲ್ಗೆ ಒಮ್ಮೆ ಭೇಟಿಯನ್ನು ಕೊಡೋದ್ರ ಮೂಲಕ ನಿಮ್ಮ ಕಣ್ಣಿನ ಸಮಸ್ಯೆಗೆ ಪರಿಹಾರವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಇನ್ನು ಲಾಸಿಕ್ ಟ್ರೀಟ್ಮೆಂಟ್ ಆದ ಬಳಿಕ ನಾವು ಅದ್ರ ಬಗ್ಗೆ ಸಾಕಷ್ಟು ಕೇರನ್ನು ತೆಗೆದುಕೊಳ್ಬಹುದಾಗಿದೆ. ಯಾಕಂದರೆ ಕೇವಲ 15 ನಿಮಿಷಗಳ ಸರ್ಜರಿ ಆದರೂ ಸಹ ಆ ಪ್ರೊಸೀಜರ್ ತುಂಬಾ ನಾವಿಲ್ಲಿ ಯಾವ ರೀತಿ ಟೇಕ್ ಕೇರನ್ನು ಮಾಡೋದ್ರಿಂದ ಇದರಿಂದ ಉಳ್ಕೋಗ್ಬೋದು. ಕಣ್ಣಿಂದ ಯಾವುದೇ ಪ್ರೊಸೀಜರ್ ಸರ್ಜರಿ ಆಗಲಿ ಅಂದರೆ ಕಣ್ಣು ತುಂಬ ಸೂಕ್ಷ್ಮ
ಸೂಕ್ಷ್ಮ ಭಾಗ ಗೊತ್ತು ನಿಮಗೆ. ಸೊ ಫಸ್ಟ್ ಮೊದಲನೇ ಒಂದು ವಾರದಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಡಸ್ಟ್ಗೆ ಹೋಗೋದು, ಕಣ್ಣು ಉಜ್ಜೋದು, ಮುಖ ತೊಳೆಯೋದು, ತಲೆ ಸ್ನಾನ ಮಾಡೋದು, ಇದೆಲ್ಲ ಒಂದು 4-5 ಡೇಸ್ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನಾವು ಪ್ರೊಟೆಕ್ಷನ್ ಗ್ಲಾಸ್ ಅಂತ ಕೊಟ್ಟಿರ್ತೀವಿ, ಸೊ ಅದು ಹಾಕೊಂಡು ಅವ್ರ ಕಣ್ಣು ಓಪನ್ ಇಟ್ಟು ಎಲ್ಲ ನೋಡೋದೆಲ್ಲ ಮಾಡಬಹುದು. ಈ ಆಕ್ಟಿವಿಟೀಸ್ ಒಂದು 4-5 ಡೇಸ್ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಎಲ್ಲ ನಾರ್ಮಲ್ ಮಾಡ್ಕೋಬಹುದು. ಕಣ್ಣಿಗೆ ಸ್ವಲ್ಪ ದಿನ ಡ್ರಾಪ್ಸ್ ಹಾಕೋದಿರುತ್ತೆ, ಅದೇ ಸಿಂಪಲ್ ಇರುತ್ತೆ. ಅವ್ರ ಕೆಲ್ಸದ ಮಧ್ಯನೂ ಎಲ್ಲ ಹಾಕೋಬಹುದು. ಸೊ ಅದೇನು ಒಂದು ಎಕ್ಸ್ಟ್ರಾ ಟಾಸ್ಕ್ ಅಂತ ಏನಿರಲ್ಲ. ಅದರ್ವೈಸ್ ರಿಕವರಿ ವೈಸ್ ತುಂಬಾ ಸಿಂಪಲ್ ಆಕ್ಚುಲಿ, ಅಷ್ಟೇನು ತುಂಬಾ ರೆಸ್ಟ್ರಿಕ್ಷನ್ಸ್ ಅಂತ ಏನಿರಲ್ಲ. ಮತ್ತೆ ಮೇಡಮ್ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ಈ ಏನು ಲ್ಯಾಸಿಕ್ ಟ್ರೀಟ್ಮೆಂಟ್ಗೆ ಒಳಗಾಗುವಂತಹವರು IT ಸೆಕ್ಟರ್ಸ್ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಎಕ್ಸ್ಪೆಷಲಿ ಅವರು ಕಣ್ಣಿಗೆ ಕಾಡಿಗೆ ಹಾಕೋದಿರ್ಬೋದು ಅಥವಾ ಲೈನರ್ ಹಾಕುವಂತಹದ್ದು, ಇಂತಹ ಅಲಂಕಾರಗಳನ್ನ ಮಾಡ್ಕೊಳ್ಬಹುದಾ, ಹೇಗೆ ಎಲ್ಲ ಮಾಡ್ಕೋಬಹುದು. ಒಂದು 10-15 ಡೇಸ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮೇಕಪ್ ಎಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತಲ್ಲ, ಇನ್ಫೆಕ್ಷನ್ ಏನು ಆಗದೆ ಇರ್ಲಿ ಅಂತ ನಾವು 10-15 ಡೇಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದೆಲ್ಲ ಆಮೇಲೆ ನಾರ್ಮಲ್ ಆಗಿ ಎಲ್ಲ ಮಾಡ್ಕೋಬಹುದು, ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ನೋಡ್ಕೊಳ್ಳೋ ವೀಕ್ಷಕರೇ, ಈಗಾಗಲೇ ಲ್ಯಾಸಿಕ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ ಬಳಿಕ ಯಾವ ರೀತಿ ನಾವು ಕೇರ್ ಅನ್ನ ತೆಗೆದುಕೊಳ್ಬೇಕು, ಜೊತೆಗೆ ಇನ್ನೂ ಮತ್ತಷ್ಟು ಮಾಹಿತಿನ ಕೂಡ ನೀಡ್ತಾ ಹೋಗ್ತೀವಿ. ಲ್ಯಾಸಿಕ್ ಟ್ರೀಟ್ಮೆಂಟ್ ಅನ್ನ ಸರ್ಜರಿನ ಮಾಡಿಸ್ಕೊಂಡಂತಹವರು ಅವರ ಅನಿಸಿಕೆ ಅಭಿಪ್ರಾಯವನ್ನ ಶೇಖರ್ ಐ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಲ್ಯಾಸಿಕ್ ಸರ್ಜರಿನ ಮಾಡಿಸ್ಕೊಂಡಿದ್ದಾರೆ, ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನೋಡೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಅಮಿತ್ ಅಂತ. ಸೊ ಶೇಖರ್ ಐ ಹಾಸ್ಪಿಟಲಲ್ಲಿ ಲ್ಯಾಸಿಕ್ ಟ್ರೀಟ್ಮೆಂಟ್ ತಗೊಂಡು ಈಗ ನನಗೆ ಆಗಿರೋ ಇಂಪ್ರೂವ್ಮೆಂಟ್ ಇಸ್ ಲೈಕ್ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್. ಡಾಕ್ಟರ್ ಅರ್ಚನಾ ಇರ್ಬೋದು, ಇಲ್ಲಿ ಇರೋ ಸ್ಟಾಫ್ ಇರ್ಬೋದು, ದ ಕೈಂಡ್ ಆಫ್ ಟ್ರೀಟ್ಮೆಂಟ್ ರೈಟ್ ಫ್ರಮ್ ದ ಡೇ ಒನ್. ನಾನು ಪ್ರಿಲಿಮಿನರಿ ಟೆಸ್ಟ್ ಮಾಡಿಸಿದ್ರಿಂದ ದ ಡೇ ಐ ಗಾಟ್ ಇನ್ ದ ಪ್ರೊಸೀಜರ್ and doctor explain ಮಾಡಿದ ರೀತಿ, that is most important part, because LASIK ಅಂದ್ರೆ ಎಷ್ಟು ಜನಕ್ಕೆ ಐಡಿಯಾ ಇರಲ್ಲ how exactly it works and what is the effect on ನಮ್ಮ ಕಣ್ಣಿಂದು ತುಂಬಾ ಕನ್ಸರ್ನ್ ಇರುತ್ತೆ ನಮಗೆ. LASIK ಆದ್ಮೇಲೆ ಯಾವ ಥರ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತಾ ಇರಲ್ವಾ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ and very confident on doctors guidance, because ಅವ್ರಿಗೆ ತುಂಬಾ ಎಕ್ಸ್ಪರ್ಟೀಸ್ ಇದೆ and she is a specialist in this, and I definitely recommend Archana for any of the LASIK related or any of your eye concerns if you are interested to go. And Shekhar Eye Hospital is the best hospital, what I can say, and this is not like my review nodi ಹೇಳ್ತಾ ಇಲ್ಲ, but ನಾನು ನೋಡಿರೋ ಒಂದು ಹಾಸ್ಪಿಟಲ್ಸ್, ಐ ಹಾಸ್ಪಿಟಲ್ಸ್ ಏನಿದೆ ಬ್ಯಾಂಗ್ಳೂರಲ್ಲಿ, ಟಾಪ್ ಐ ಹಾಸ್ಪಿಟಲ್ಸ್ ಇದೆ, ಟಾಪ್ ಡಾಕ್ಟರ್ಸ್ ಯಾರಿದ್ದಾರೆ. Comparatively, Shekhar Eye Hospital is doing its standard. So standard maintain ಮಾಡ್ತಾ ಇದ್ದಾರೆ in terms of service, in terms of treatment, and ಎಲ್ಲ ಒಂದು ಗೈಡೆನ್ಸ್ ಕೊಡ್ತಾರೆ ಕರೆಕ್ಟ್ ಆಗಿ, and the follow up is extremely well. And obviously Dr. Archana is ತುಂಬಾ ಎಕ್ಸ್ಪರ್ಟೀಸ್ ಇರೋ ಡಾಕ್ಟರ್ ಆಗಿರೋದ್ರಿಂದ ನಾವು ತುಂಬಾ ಕಾನ್ಫಿಡೆಂಟ್ ಆಗಿ ಅವ್ರ ಜೊತೆ ಮಾತಾಡ್ಬೋದು, and ಅವ್ರು ನಮಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾರೆ. So that is the most crucial part I liked most about the treatment. And procedure ಕೂಡ ತುಂಬಾ painless procedure, even ನಮಗೆ ಅದು ಪ್ರೊಸೀಜರ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. So it's just like 10 minutes, ಒಂದು ಹೊಸ ವಿಷನ್ ನಮಗೆ ಇರುತ್ತೆ. So that is the best part what you can expect out of the complete hospital experience ಅಥವಾ procedure ಇರ್ಬೋದು. And I would like to thank the doctor, and it's all about the hospital, how they manage patients, because it's not only about having a good doctor, it's all about the team, right from getting you from the reception in the hididu OT ವರೆಗೂ ಕರ್ಕೊಂಡು ಹೋಗಿ, and post follow-ups ಇರ್ಬೋದು, ಮೆಡಿಕೇಶನ್ಸ್ ಇರ್ಬೋದು, and the way they explain ಯಾವ ರೀತಿ ಡ್ರಾಪ್ಸ್ ಯೂಸ್ ಮಾಡಬೇಕು, ಯಾವ ರೀತಿ ಒಂದು ಕೇರ್ ತಗೋಬೇಕು ಅನ್ನೋದು, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಡೆಫಿನೆಟ್ಲಿ LASIK ಮಾಡಿಸ್ಕೊಳ್ಳೋದಕ್ಕೆ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೆ ಗೈಡೆನ್ಸ್ ಬೇಕಾಗಿದೆ, ಎಸ್ಪೆಷಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬೆಸ್ಟ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ, ನಾನು ಸಜೆಸ್ಟ್ ಮಾಡೋದು ಶೇಖರ್ ಐ ಹಾಸ್ಪಿಟಲ್. ಆ್ಯಂಡ್ ಡೆಫಿನೆಟ್ಲಿ ಡಾಕ್ಟರ್ ಅರ್ಚನಾ ಇಸ್ ದ ಬೆಸ್ಟ್ ಹಿಯರ್. ಆ್ಯಂಡ್ ಧೈರ್ಯವಾಗಿ ನಿಮ್ಮ ಕಣ್ಗಳನ್ನು ನೀವು ಅವ್ರ ಹತ್ರ ಕೊಡ್ಬೋದು, ಸೊ ದಟ್ ಯು ಹ್ಯಾವ್ ಒಂದು ಒಳ್ಳೆ ವಿಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಡನ್ ಅ ಗುಡ್ ಚಾಯ್ಸ್. ನನ್ನ ಒಂದು ಡಿಸಿಷನ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. Hi, I am Saida Muskan. I've been coming to Shekhar Eye Hospital since the past 9 years now.
And I remember the first time when I came, I was surprised by the treatment here because I'd never been to a hospital. They were very sweet. I was a young child, probably like 12 years old. That's when the first time I came here. Now I'm 21. And then they treated me so well. I mean, the doctors were very sweet. I don't remember who the doctor was at that time, but as time passed, I got diagnosed with myopia at that time. And my myopia increased to a level that I needed a refractive correction surgery, and without my glasses I couldn't see anything. It was so severe. My power was -9, to be honest. That's very severe. And yesterday I had my LASIK surgery, and it was performed by Dr. Archana Singh, and she was so sweet. She guided, she made me feel so comfortable throughout the surgery. Be it the staff or the nurses, they were very cooperative, especially the doctor. She would constantly talk to me, explain to me what she's going to do. Like she's going to put the cool drops, and now she's going to focus the laser light on me. She was very sweet yesterday and very cooperative. Plus the staff, they were so sweet in explaining everything. They were very cooperative. None of them were very rude. They wanted me to recover well. Especially, I don't know. Some staff was sitting yesterday. I was sitting in the post recovery room. She came and she is asking me like, "Do you have any itching? Don't worry, it'll settle down." She was just constantly talking to me, making me feel comfortable there. So I like that. I like the hospitality of the hospital, and all the staff and everybody here are very helpful. So I would in fact recommend this hospital to anybody who has conditions where they require LASIK or any sort of just general consultation for any of their eye issues. So I would recommend this hospital to them. So yeah, thank you. ನನ್ನ ಹೆಸರು ರಕ್ಷಿತ್ ಅಂತ ಹೇಳಿ ಶೇಖರ್ ಐ ಹಾಸ್ಪಿಟಲಲ್ಲಿ ಎಪಿಲಾಸಿಕ್ ಸರ್ಜರಿ ಮಾಡಿಸಿದ್ದೀನಿ. ನಾನು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ರಿಸೆಪ್ಷನಿಂದ ಹಿಡಿದು ರಿಸೆಪ್ಷನಿಂದ ಎಂಡ್ವರೆಗೂ ಪ್ರತಿಯೊಂದು ಕಡೆನೂ ಸ್ಟಾಫ್ಸು ಯಾವಾಗ ನಮ್ಮ ಜೊತೆಲೇ ಇದ್ದು ಟೇಕ್ ಕೇರ್ ಮಾಡಿದ್ದಾರೆ. ಬೇರೆ ಹಾಸ್ಪಿಟಲಲ್ಲೆಲ್ಲ ಹೋದರೆ ಒಂದು ಹಾಫ್ ಆನ್ ಅವರ್ ನಾನು ಮಧ್ಯಾಹ್ನ ಹೋಗಿ ಸಂಜೆ ಆಗಿದೆ ಬರೋದು ಮನೆಗೆ. ಸೊ ಫುಲ್ ವೆಯ್ಟ್ ಮಾಡಿಸಿದ್ರೆ, ಬಟ್ ಇಲ್ಲ ಆಗಲ್ಲ. ಚೆನ್ನಾಗಿ ಸ್ಟಾಫ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಡಾಕ್ಟರ್ ಅರ್ಚನಾ ಅವರು ಚೆನ್ನಾಗಿ ಆಪರೇಷನ್ ಮಾಡಿದ್ದಾರೆ. ಸೊ ನನ್ನ ರಿಲೇಷನ್ಸ್ಗೆ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತಾ ಇದ್ದೀನಿ. ಶೇಖರ್ ಐ ಹಾಸ್ಪಿಟಲು ಬೆಸ್ಟ್ ಇದೆ. ಸೊ ಬಂದು ಸರ್ಜರಿ ಇರ್ಬೋದು, ನಾರ್ಮಲ್ ಚೆಕಪ್ ಇರ್ಬೋದು, ಇದೊಂದು ಮಾಡಿಸ್ಕೊಂಡ್ರೆ ಭಾಳ ಚೆನ್ನಾಗಿದೆ. ಸೊ ಶೇಖರ್ ಹಾಸ್ಪಿಟಲ್ ಬೆಸ್ಟ್, ನೀವು ಬರೋದು ವಿಸಿಟ್ ಮಾಡಿ. ಶೇಖರ್ ಐ ಹಾಸ್ಪಿಟಲಲ್ಲಿ ಲ್ಯಾಸಿಕ್ ಸರ್ಜರಿನ ಮಾಡಿಸ್ಕೊಂಡಂಥವ್ರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ರು. ನಿಜಕ್ಕೂ ಅವ್ರು ಮಾತನಾಡಬೇಕಾದ್ರೆ ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಖುಷಿ ಆಗ್ತಾ ಇತ್ತು. ಇದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಮೇಡಮ್? ಅಂದ್ರೆ ನಮ್ಮ ಹತ್ರ ಯೂಶಲಿ ಬರೋ ಪೇಷಂಟ್ಸ್ ತುಂಬಾ ಕಡೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡಿರ್ತಾರೆ, ನೋಡಿ ಕಂಪೇರ್ ಮಾಡಿ ಇಲ್ಲಿ ಬಂದು ಎಕ್ಸ್ಪರ್ಟೀಸ್ ನೋಡ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಆಮೇಲೆ ಮಾಡಿಸ್ಕೊಡ್ತಾರೆ. ಯಾವುದೇ ಸರ್ಜರಿ, ಎಸ್ಪೆಷಲಿ ಕಣ್ಣಿನ ಸರ್ಜರಿಯಲ್ಲಿ ಅವ್ರ ಕಾನ್ಫಿಡೆನ್ಸ್ ಬರಬೇಕು. ಹೌದು, ನಾವು ಆರ್ ವಿ ವಿತ್ ದ ರೈಟ್ ಪರ್ಸನ್, ಆರ್ ವಿ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಸೊ ಅದನ್ನ ನಾವು ಶೇಖರ್ ಐ ಹಾಸ್ಪಿಟಲ್ ಅಲ್ಲಿ ಕೊಡ್ತೀವಿ. ಬಿಕಾಸ್ ದೇ ಟ್ರಸ್ಟ್ in us is very important for us. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ, ನಾವು ಪುಟ್ಟನಗೌಡ ಅಂತ ರಾಣೆಬೆನ್ನೂರು ತಾಲೂಕು ಮೆಡಿಸಿನಲ್ ಗ್ರಾಮ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್, ನಮಸ್ತೆ. ಹೇಳಿ ಮಾತಾಡಿ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ, ಹೇಳಿ ಸರ್. ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕ್ ಬೆಟ್ಟದಹಳ್ಳಿ ಹುಡುಗ ಡಾಕ್ಟರ್ ಜಿ. ಓಕೆ, ಹೇಳಿ. ಸುಮಾರು ನನಗೆ ಆಗ್ಲೇ 57 ವರ್ಷ ಡಾಕ್ಟರ್ ಜಿ. ನಾನಾದ್ರೂ ಒಂಥರ ಚಿಕ್ಕ ಹುಡುಗಂತರನೇ ಇದೀನಿ. ತುಂಬಾ ಖುಷಿ ಸರ್, ಹೇಳಿ. ಇದೀನಿ. ಜೊತೆಗೆ ನನ್ನ ವೃತ್ತಿ ವ್ಯವಸಾಯ, ಜೊತೆಗೆ ದನ ಕಾಯೋದು ಮೇಡಮ್ ಅವರೇ. ಡೈಲಿ ದನಿಗೆ ಹೋಗ್ತೇನೆ. ನನ್ನ ಸಮಸ್ಯೆ ಇಷ್ಟು ಮೇಡಮ್ ಅವರೇ, ಶುಗರ್ ಪೇಷಂಟ್. ಇದೊಂದು ನಮಗೆ ಶುಗರಿಗೆ 2 ವರ್ಷದಿಂದ ಬಂದಿದೆ ಮೇಡಮ್ ಅವರೇ. ಶುಗರ್ ನಮ್ದು ಶುಗರ್ ಫ್ಯಾಮಿಲಿ ಮೇಡಮ್. ನಮ್ಮ ಅಪ್ಪಾಜಿಗೂ ಇತ್ತು, ನಮ್ಮ ಅಮ್ಮಗೂ ಇತ್ತು, ನಮ್ಮ ಮನೆಗೆ ಒಂದಿಬ್ರು ಬಿಟ್ಟು ಎಲ್ಲರಿಗೂ ಶುಗರ್ ಫ್ಯಾಮಿಲಿ. ಅದ್ರಿಗೂ ಐ ಶುಗರ್ ಇರೋದು ನನಗೆ ಮೇಡಮ್ ಅವರೇ. ಇದೊಂದು ನನಗೆ ಜಿಗುಪ್ಸೆ ಆಗ್ಬಿಟ್ಟಿದೆ. ಜೊತೆ ಕಣ್ಣು ಸಣ್ಣ ಅಕ್ಷರಗಳು ಕಾಣಲ್ಲ ಮೇಡಮ್ ಅವರೇ, ಸಣ್ಣದಾಗಿ. ಆಯ್ತು. ಸೊ ಆ ಸಣ್ಣ ಅಕ್ಷರ ನೋಡಕ್ಕೆ ನಿಮ್ಗೆ ಕನ್ನಡಕ ಬೇಕಾಗುತ್ತೆ. ಅದು ವಯಸ್ಸಿಗೆ ಸಂಬಂಧಪಟ್ಟಂಗೆ ಬರುವಂತ ಕನ್ನಡಕದ ನಂಬರ್, ಅದಕ್ಕೆ ಗ್ಲಾಸ್ ಹಾಕಬೇಕು ನೀವು. ಆಮೇಲೆ ಶುಗರ್ ಫ್ಯಾಮಿಲಿ, ಸ್ವೀಟ್ ಫ್ಯಾಮಿಲಿ ಅಂತ ಹೇಳಿದ್ರಿ ನೀವು. ಅದಕ್ಕೆ ನೀವು ಕಣ್ಣಿಗೆ ಡಯಾಬಿಟಿಕ್ ರೆಟಿನೋಪತಿ ಚೆಕಪ್ ಪ್ರತಿ 6 ತಿಂಗಳಿಗೆ ಹೋಗಿ ಮಾಡಿಸ್ತಾ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್.
ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಾವು ಚಿತ್ರದುರ್ಗ ಹೊಸದುರ್ಗದಿಂದ ಮಾತಾಡ್ತಿರೋದು, ಚಿತ್ರದುರ್ಗ ಡಿಸ್ಟಿಕ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಮ್ಮ ಹೆಸರು ಲಲಿತಾ ಅಂತೇಳಿ, ನಾವು ಹೊಸದುರ್ಗದಿಂದ ಮಾತಾಡ್ತಿರೋದು ಮೇಡಮ್. ಹೇಳಿ ಲಲಿತಾ ಅವರೇ. ನಮ್ಗೆ ಈಗ 42 ಇಯರ್ಸ್ ಮೇಡಮ್. ನನಗೆ ಸ್ವಲ್ಪ ಕಣ್ಣಿನ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹತ್ರದ ಏನು ಕಾಣಿಸೋದೇ ಇಲ್ಲ ಮೇಡಮ್. ಸ್ವಲ್ಪ ದೂರ ಇದ್ರೆ ಏನಾದ್ರು ಕಾಣಿಸುತ್ತೆ, ಹತ್ರದ ಏನು ಕಾಣಿಸೋದೇ ಇಲ್ಲ ಮೇಡಮ್. ಆತರ ಆಗ್ಬಿಟ್ಟಿದೆ. ನಾನು ಉಡುಪಿ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ತೋರಿಸಿದ್ದೆ. ಅಲ್ಲಿ ಇದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ಅದು ಖಾಲಿ ಆದ್ಮೇಲೆ ಮತ್ತೆ ಹಂಗೆ ಆಗ್ಬಿಟ್ಟಿದೆ ಮೇಡಮ್. ಏನ್ ಮಾಡೋದು? ಓಕೆ, ನೋಡಿ, ಇದು ಕಾಣ್ತಿಲ್ಲ ಅಂತ ಹೇಳಿದ್ರಲ್ಲ, ಹತ್ರ ದೃಷ್ಟಿ ಅಥವಾ ದೂರದೃಷ್ಟಿ ಯಾವುದೇ ಆಗಿರ್ಲಿ, ಅದಕ್ಕೆ ಕನ್ನಡಕ ಬೇಕಮ್ಮ. ಅದು ಬಂದು ಟ್ಯಾಬ್ಲೆಟ್ ಅಲ್ಲಿ ಸರಿ ಹೋಗಲ್ಲ. ಟ್ಯಾಬ್ಲೆಟ್ ನಾವು ಕೊಡೋದೇನಾದ್ರು ಕಣ್ಣು ನೋವು, ತಲೆನೋವು ಇದ್ರೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ, ಅಥವಾ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತೀವಿ, ಎಕ್ಸ್ಟ್ರಾ ವಿಟಮಿನ್ಸ್ ಕಣ್ಣಿಗೆ ಸೇರ್ಲಿ ಅಂತ. ಬಟ್ ದೃಷ್ಟಿ ಪ್ರಾಬ್ಲಮ್ಗೆ ಗ್ಲಾಸ್ ಹಾಕ್ಲೇಬೇಕು ನೀವು. ಅದಕ್ಕೆ ಟ್ಯಾಬ್ಲೆಟ್ ಇಂದ ಗುಣ ಆಗಲ್ಲ. ನೀವು ಹೋಗಿ ಕಣ್ಣಿನ ಪರೀಕ್ಷೆ ಐ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬೇಕು ನೀವು. ಏನು ಈ ಲಾಸಿಕ್ ಸರ್ಜರಿ ಯಾರಿಗೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ? ಯಾರಿಗೆಲ್ಲ ಯೂಸ್ ಆಗುತ್ತೆ ಇದು? ಹೌದು, ಇದು 18 ವರ್ಷ ಆದ್ಮೇಲೆ ಯಾರಾದ್ರೂ ಮಾಡಿಸ್ಬೋದು. ಕನ್ನಡಕದ ನಂಬರ್ ಮಯೋಪಿಯಾ, ಹೈಪರೋಪಿಯಾ, ಸ್ಟಿಗ್ಮಾಟಿಸಮ್ ಈ ಪವರ್ಸ್ ಇರೋರು ಮಾಡಿಸ್ಬೋದು. ಆಮೇಲೆ ಕಣ್ಣಿಂದ ಕರಿಗುಡ್ಡೆ, ಕಾರ್ನಿಯಾ ಮತ್ತೆ ರೆಟಿನಾ, ಇದ್ರದ್ದು ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಅಂತ ಇರೋರೆಲ್ಲ ಮಾಡಿಸ್ಬೋದು. ಓಕೆ, ಒಬ್ರು ಕಾಲರ್ ಕೂಡ ಕರೆಯನ್ನ ಮಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವ್ರ ಕಣ್ಣಿನ ಸಮಸ್ಯೆ ಇದೆ, ಬಟ್ ಅವ್ರಿಗೆ ಇನ್ನು 2-3 ವರ್ಷಗಳ ಕಾಲ ಕನ್ನಡಕವನ್ನ ಧರಿಸಿ ಅದಾದ ಬಳಿಕ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ರೆಫರ್ ಮಾಡಿದ್ವಿ. ಇದು ಇಂಥವ್ರಿಗೆ ಸೂಟ್ ಆಗುತ್ತೆ ಅಂತ ಏನಾದ್ರು ಇದೆಯಾ, ಹೇಗೆ? ಹೌದು, ಅಂದ್ರೆ ಒಂದು ಕನ್ನಡಕದ ನಂಬರ್ ಸ್ಟೇಬಲ್ ಇರಬೇಕು. ತುಂಬಾ ಫ್ಲಕ್ಚುಯೇಷನ್ ಆಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ ಇನ್ನ ನಂಬರು. ಅಂತವ್ರಿಗೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 1-2 ವರ್ಷ ನಂಬರ್ ಸ್ಟೇಬಲ್ ಆಗಿದೆ, ಏನು ಚೇಂಜಸ್ ಆಗ್ತಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಸೂಟಬಲ್. ಅಂದ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಇನ್ನು ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್? ಯಾಕಂದ್ರೆ ಒಬ್ರು ಕಾಲರ್ ಕೂಡ, ಯಾಕಂದ್ರೆ ಲಾಸಿಕ್ ಮಾಡಿಸ್ಕೊಂಡಿರೋರು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಕರೆಯನ್ನ ಮಾಡಿದಾಗ ಹೇಳ್ತಾ ಇದ್ರು. ಇದು ಯಾವ ಕಾರಣಕ್ಕೆ ಇದೆ, ಹೇಗಾಗ? ಲಾಸಿಕ್ ಆಕ್ಚುಲಿ ತುಂಬಾ ಸೇಫ್ ಟ್ರೀಟ್ಮೆಂಟ್. ಅಂದ್ರೆ ಕಣ್ಣಿ ದೃಷ್ಟಿಗೆ ಅಫೆಕ್ಟ್ ಆಗುವಂಥದ್ದು, ವಿಷನ್ ಹೋಗುವಂಥದ್ದು, ಇಂಥ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಏನೇ ಸೈಡ್ ಎಫೆಕ್ಟ್ಸ್ ಇದ್ರೂ ಮೈನರ್ ಸೈಡ್ ಎಫೆಕ್ಟ್ಸ್, ಅಂದ್ರೆ ಟೆಂಪರರಿ ಸೈಡ್ ಎಫೆಕ್ಟ್ಸ್. ಕೆಲವರಿಗೆ ಸ್ವಲ್ಪ ಡ್ರೈನೆಸ್ ಆಗಬಹುದು, ಇದೆಲ್ಲ ಒಂದು ಸ್ವಲ್ಪ ದಿನದಲ್ಲೇ ರಿಕವರ್ ಆಗ್ಬಿಡುತ್ತೆ. ಅದಕ್ಕೆಲ್ಲ ಡ್ರಾಪ್ಸ್ ಕೊಟ್ಟಿರ್ತೀವಿ ನಾವು. ಅದ್ ಬಿಟ್ರೆ ಆಕ್ಚುಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಲಾಸಿಕ್ ಎಂದು. ಅಂದ್ರೆ ಈಗ ಕೆಲವೊಂದಿಷ್ಟು ಜನ ಈಗ ಲಾಸಿಕ್ ಅನ್ನ ಮಾಡಿಸ್ಕೊಂಡ್ ಬಳಿಕ ಈ ರೀತಿ ಹೇಳಿದಂತಹ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೂಡ ಭಯ ಆಗುತ್ತೆ. ಲಾಸಿಕ್ ಅನ್ನ ಮಾಡಿಸ್ಕೊಂಡು ಮತ್ತೆ ಏನಾದ್ರೂ ತೊಂದರೆ ಆಗುತ್ತಾ ಮತ್ತೆ ಕಣ್ಣಿಗೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಭಯ ಆಗುತ್ತೆ. ಅಂತವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರು ಯೂಶಲಿ ನಮ್ಮ ಹತ್ರ ಚೆಕಪ್ ಬಂದಾಗ ಮೊದಲನೇ ದಿನದಿಂದ ನಾವು ಅವ್ರನ್ನ ಕಂಫರ್ಟಬಲ್ ಮಾಡ್ತೀವಿ. ಪ್ರೊಸೀಜರ್ ಹೇಗಾಗುತ್ತೆ ಇದೆಲ್ಲ ಡೀಟೇಲ್ಸ್ ಎಲ್ಲ ಪೂರ್ತಿ ಡಿಸ್ಕಸ್ ಮಾಡ್ತೀವಿ. ಸೊ ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ಈಚ್ ಒನ್ ಆಫ್ ಅಸ್ ವಿಲ್ ಟೇಕ್ ಕೇರ್ ಆಫ್ ದೆಮ್. ಏನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು ಪೇಷಂಟ್ಸ್. ಇನ್ನು ಸರ್ವೇ ಸಾಮಾನ್ಯವಾಗಿ ಕಣ್ಣಿಂದ ಯಾವುದೇ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದಕ್ಕೆ ಫುಡ್ ರೆಸ್ಟ್ರಿಕ್ಷನ್ಸ್ ಗಳಿರುತ್ತೆ. ಅಥವಾ ಇಂಥ ಫುಡ್ ತಗೊಳ್ಬೇಕು ಅಥವಾ ಇಂಥದ್ದು ಬೇಡ, ಗಟ್ಟಿ ತಿನ್ಬೇಕು, ಗಟ್ಟಿ ತಿನ್ಬಾರ್ದು, ಸಾಫ್ಟ್ ತಿನ್ಬೇಕು ಅನ್ನೋದು ತುಂಬಾ ಕಾಮನ್ ಡೌಟ್ ಜನರಿಗೆ. ಆ ತರದ ಏನೂ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಅವ್ರು ಏನಾದ್ರೂ ತಿನ್ಬಹುದು, ಏನು ಫುಡ್ ರೆಸ್ಟ್ರಿಕ್ಷನ್ಸ್ ಇರಲ್ಲ. ನಾರ್ಮಲ್ ಡಯಟ್ ಆನ್ ದ ಡೇ ಆಫ್ ದ ಪ್ರೊಸೀಜರ್. ಮೊದಲನೇ ದಿನದಿಂದಾನೇ ಅವರೆಲ್ಲ ಊಟ ಮಾಡಬಹುದು, ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಓಕೆ,